Shubhodaya, I am ready for positive change. Yes. I'm ready for positive change. ಶಾರ್ಪ್ 5 ಗಂಟೆಗೆ ಎಲ್ಲರೂ ಬಂದ್ಬಿಟ್ರೆ ಚೆನ್ನಾಗಾಗುತ್ತೆ. ಈಗೇನಾದ್ರು ವಿಷಯ ಹೇಳಕ್ಕೂ ಏನ್ ಹೇಳೋದು? I'm ready for positive change. Good morning, Shubhodaya ki. Shubhodaya, I'm ready for positive change. Yes. ಯಾರೆಲ್ಲ ನಮ್ಮ ಅನ್ಲಾಕ್ ಯುವರ್ ಮೈಂಡ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೀ ಅಂತ ಹಾಕಿ. ಸಬ್ಸ್ಕ್ರೈಬ್ ಆಗಿಲ್ಲ. ಎಲ್ಲರೂ ಇದ್ದೀರಾ? ಸಬ್ಸ್ಕ್ರೈಬರ್ ಇದ್ದೀರಾ ಎಲ್ಲರೂ? ಗ್ರೂಪಲ್ಲಿ ಹಾಕ್ತಾ ಇರ್ತೀನಲ್ಲ ವಿಡಿಯೋಸ್, ಕ್ಲಾಸುದು ಮತ್ತೆ ಏಂಜಲ್ ನಂಬರ್ಸ್ ಎಲ್ಲ ವಿಡಿಯೋಸ್ ಹಾಕ್ತಾ ಇರ್ತೀನಲ್ಲ, ಆ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದೀರಾ? ನಾನು ಹಾಕಿದ್ದೀನಿ ಮೇಡಮ್. ಎಸ್, ಗುಡ್. ಇನ್ಮೇಲೆ ನೆಕ್ಸ್ಟ್ ಮಂತ್ ಇಂದ ಲೈವ್ ಬರೋಣ ಅಂತ ಇದ್ದೀನಿ, ಅದಕ್ಕೆ ಕೇಳಿದ್ದು. ಸಬ್ಸ್ಕ್ರೈಬರ್ಸ್ ಇದ್ರೆ ಮಾತ್ರ ಲೈವ್ ಅಲ್ಲಿ ಅವಕಾಶ ಇರುತ್ತೆ ಬರೋಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಅದರಲ್ಲಿ. ಈಗ ಸೋಷಿಯಲ್ ಮೀಡಿಯಾ ಒಂದೇ ವೆರಿ ಗುಡ್, ಅಂದ್ರೆ ಪವರ್ಫುಲ್. ಇದು ನಮ್ಗೆ ಏನಾದ್ರು ವಿಷಯ ತಿಳ್ಕೊಳಕ್ಕೆ ಕುಂತಲ್ಲೇ ಏನಾದ್ರು ನಾವು ಮಾಡ್ಬೋದು, ಮನೆಯಿಂದನೇ ಮಾಡ್ಬೋದು ಅಂದ್ರೆ ಸೋಷಿಯಲ್ ಮೀಡಿಯಾ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ಬೇಕಾದಂಥ ವಿಷಯಗಳಿಗೆ ಕನೆಕ್ಟ್ ಆಗಿರಿ. ಸಬ್ಸ್ಕ್ರೈಬ್ ಆಗಿದ್ರೆ ಲೈವ್ ಬಂದಾಗ ನಿಮಗೆ ಈಸಿ ಆಗುತ್ತೆ. ಅಲ್ಲೇನಾದ್ರು ಕ್ವಶನ್ಸ್ ಕೇಳ್ಬಹುದು, ಅಥವಾ ಏನಾದ್ರು ಇನ್ನು ಕ್ಲಾಸ್ ಬಿಟ್ಟು ಬೇರೆ ಏನಾದ್ರು ವಿಷಯ ಮಾತಾಡುವಾಗ ಏನಾದ್ರು ಬೇಕಂದ್ರೆ ಅಲ್ಲಿ ಮಾಹಿತಿಗಳು ಸಿಗ್ತವೆ. ಹಾಗಾಗಿ ಎಲ್ಲರೂ ಅನ್ಲಾಕ್ ಯುವರ್ ಮೈಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತೀಗ ಏನ್ ಮಾಡೋಣ? 6 ಮೆಂಬರ್ಸ್ ಬಂದಿದ್ದಾರೆ. ನಾಳೆ ಕ್ಲಾಸ್ ಮಾಡಲ್ಲ, ಯಾಕಂದ್ರೆ ಕ್ಲಾಸ್ ಮುಗಿಸ್ಕೊಂಡು ರೆಡಿಯಾಗಿ ಬರಕ್ಕೆ ಲೇಟ್ ಆಗುತ್ತೆ. ಬೆಂಗಳೂರು ಟ್ರಾಫಿಕಲ್ಲಿ ಎಷ್ಟು ಬೇಗ ಹೊರಟ್ರು ಕಷ್ಟ. ಸೊ ಹಾಗಾಗಿ ಬೇಡ. ಇದು ಸುಷ್ಮಾ ಅಂತ ಬಂದಿದ್ದಾರೆ. ಹೊಸಬ್ರಾ ಮೇಡಮ್ ನೀವು? ಎಲ್ಲಿಂದ? ಸುಷ್ಮಾ ಅನಿಲ್, ಯಾವ ಊರಿಂದ? ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ಬೆಂಗಳೂರು ಅಂತಾನೆ. ಬ್ಯಾಂಗ್ಳೂರಿಂದ. ಓಕೆ, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಸಂಕಲ್ಪ ಸಿದ್ಧಿ ಕುಟುಂಬಕ್ಕೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾತಾಡಿದ್ನ ನಾನು ನಿಮ್ ಜೊತೆ? ಇಲ್ಲ, ಇದು ಫಸ್ಟ್ ಟೈಮ್. ಅಲ್ಲ, ಕಾಲಲ್ಲಿ ಏನು ಮಾತಾಡಿಲ್ವಾ? ಇಲ್ಲ ಮೇಡಮ್. ಓಕೆ. ಗ್ರೂಪಿಗೆ ಆ್ಯಡ್ ಮಾಡ್ಬೇಕಾದ್ರೆ ಒಂದ್ಸರಿ ಕಾಲ್ ಮಾಡಿ ವಿಷಯ ತಿಳಿಸ್ತೀವಿ ನಾವು, ಈ ತರ ಇದೆ ಗ್ರೂಪ್ ಅಂತ. ಹಾಗೆ ಆ್ಯಡ್ ಮಾಡಿರ್ಬೇಕು. ಆ ಥರ ಕಾಲ್ ಬಂದಿತ್ತು. ಬಂದಿತ್ತಾ? ಓಕೆ.
ತುಂಬಾ ಜನಕ್ಕೆ ಗೊತ್ತಿರಲ್ವಲ್ಲ ಇದೇನ್ ಕಾನ್ಸೆಪ್ಟ್ ಏನ್ ಗ್ರೂಪ್ ಅಂತ, ಹಾಗಾಗಿ ಒಂದ್ಸರಿ ಇನ್ಫಾರ್ಮೇಶನ್ ಕೊಡ್ತೀವಿ, ಹಾಗಾಗಿ ಕೇಳ್ತೆ. ಓಕೆ. ಇಲ್ಲ, ಆ ಥರ ಕಾಲ್ ಮಾಡಿದ್ರು. ಮೇಡಮ್. ಆ ಥರ ಕಾಲ್ ಬಂದಿತ್ತು ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು. ಸಾಧ್ಯವಾದರೆ ನಾಳೆ ಚಕ್ರ ಸಾಧನ ತರಗತಿಗೆ ಅಟೆಂಡ್ ಮಾಡಿ. ನಾಳೆ ಬ್ಯಾಂಗ್ಳೂರಲ್ಲೇ ನಡೀತಾ ಇದೆ, ಮೆಜೆಸ್ಟಿಕ್, ನಿಯರ್ ಮೆಜೆಸ್ಟಿಕ್ ಹಾಲಲ್ಲಿ ಒಂದು ಹೋಟೆಲಲ್ಲಿ ಮಾಡ್ತಾ ಇದ್ದೀವಿ. ಸಾಧ್ಯವಾದರೆ ಬನ್ನಿ ನಾಳೆ. ಓಕೆ. ಟೈಮಿಂಗ್ಸ್ ಏನು 4 ಗಂಟೆವರೆಗೂ ಇರುತ್ತೆ. ಓಕೆ ಏನು ಹೇಳಿ? ಓಕೆ ಓಕೆ. ಟೈಮಿಂಗ್ಸ್ ಏನಿರುತ್ತೆ? ಟೈಮು 10 ಗಂಟೆಗೆ ಅಲ್ಲಿರಬೇಕು ಮೇಡಮ್. ಅಂದರೆ ನಮ್ಮ ಚಕ್ರಗಳನ್ನು ಹೇಗೆ ಹೀಲ್ ಮಾಡ್ಕೊಳ್ಳೋದು, ಹೇಗೆ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವರ್ಕ್ಶಾಪ್ ಇದೆ. ಓಕೆ. ಹಾಂ 10 to ಎಷ್ಟೊತ್ತವರೆಗೂ ಇರುತ್ತೆ? ಮೇಡಮ್. 10 ಇಂದ ಎಷ್ಟೊತ್ತವರೆಗೂ ಇರುತ್ತೆ? 10 ಇಂದ ಒಂದು 3:30 4 ಗಂಟೆವರೆಗೂ ಇರುತ್ತೆ. ಓಕೆ. ಊಟ ಅಲ್ಲೇ ಇರುತ್ತೆ ಮಧ್ಯಾಹ್ನ. ಓಕೆ. 10 ಅಲ್ಲಿ ರೀಚ್ ಆದರೆ ಸಾಕು. ಲೊಕೇಶನ್ ಎಲ್ಲ ಗ್ರೂಪಲ್ಲಿ ಇದೆ, ಇವತ್ತು ಮತ್ತೊಂದು ಸರಿ ಹಾಕ್ತೀನಿ. CS ರೋಡಲ್ಲಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿ ಅದು ಸ್ಟ್ರೈಟ್ ಹೋಗೋದು ಬೇಡ. ಆ ಕಡೆ ಎಲ್ಲ ಏನದು ಟ್ರಾನ್ಸ್ಪೋರ್ಟ್ಸ್ ಎಲ್ಲ ಆಫೀಸಸ್ ಇದೆ ನೋಡಿ ಜಾಸ್ತಿ, ಓಕೆ. ಟೆಂಪಲ್ ಎಲ್ಲ ಇದೆ. ಲೊಕೇಶನ್ ಹಾಕ್ತೀನಿ ಗ್ರೂಪಿಗೆ ಇನ್ನೊಂದ್ಸರಿ. ನಿಮ್ಮ ಜೊತೆನಲ್ಲಿ ಯಾರು ಇನ್ನೊಬ್ಬರನ್ನ ಕರ್ಕೊಂಡು ಬನ್ನಿ. ಓಕೆ. ಇರ್ಬೋದು, ರಿಲೇಟಿವ್ಸ್ ಕಪಲ್ಸ್ ಬಂದ್ರೆ ಒಳ್ಳೇದು. ಮತ್ತೆ ಒಬ್ಬರಿಗೆ ನೆಗೆಟಿವಿಟಿ ಬಾಡಿನಲ್ಲಿ ಇದ್ರೆ ಹೀಲ್ ಮಾಡಿದಾಗ ಮನೆಯವ್ರು ಇಬ್ರು ರೆಡಿ ಆದ್ರು ಅಂದ್ರೆ ಸಮಸ್ಯೆಗಳನ್ನ ಫೇಸ್ ಮಾಡಕ್ ಈಸಿ ಆಗುತ್ತೆ. ಅಥವಾ ಹೀಲ್ ಮಾಡಿದಾಗ ಕೆಟ್ಟ ದೃಷ್ಟಿಗಳು ಹೋದಾಗ ಸಕ್ಸಸ್ ಆಗಕ್ಕೆ ಬೇಗ ಇದು ಸಿಗುತ್ತೆ. ಮನೆಯವ್ರು ಯಾರು ಬರಲ್ಲ ಅಂತಂದ್ರೆ, ಕೆಲವೊಬ್ರು ಬರೋದಿಲ್ಲ, ಅವಾಗ ಯಾರು ನಿಮ್ ಫ್ರೆಂಡ್ನ ಕರ್ಕೊಂಡು ಬರ್ಬೋದು. 2 ಮೆಂಬರ್ಸ್ ಅವಕಾಶ. ಓಕೆ. 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 ಥ್ಯಾಂಕ್ ಯು. ಕುಶಲ ಮೇಡಮ್, ಏನಂದ್ರಿ ಉಡುಪಿನಲ್ಲಿ ಮಾಡ್ಬೇಕಾ? ಉಡುಪಿಲಿ ನೀವು ನಮಗೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಮಾಡೋಣ. ನಮ್ಮೂರಲ್ಲೇ ನಾವು ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ? ಉಡುಪಿಲಿ ಮಾಡೋಣ. ಕನಿಷ್ಠ ಪಕ್ಷ ಒಂದು 15 ಜನ ಸೇರಬೇಕು, ಅದಕ್ಕಿಂತ ಕಮ್ಮಿ ಬಂದರೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಮಾಡೋಣ. ಉಡುಪಿನಲ್ಲಿ ಸುಮಾರು ಜನ ಇದ್ದೀರಲ್ಲ, ಶುಭಾ ಮೇಡಮ್, ಲತಾ ಮೇಡಮ್, ನೀವು ಮಾಡೋಣ. ಉಡುಪಿನಲ್ಲೂ ಕೂಡ ಎಲ್ಲ ಕಡೆ ಮಾಡಬೇಕು. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲರಿಗೂ ಏಂಜಲ್ಸ್ ಥೆರಪಿ ಸಿಗಬೇಕು, ಏಂಜಲ್ ಹೀಲಿಂಗ್ ಸಿಗಬೇಕು. ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಮೈಂಡ್ ಇದಾಗಬೇಕು, ಸಂಕಲ್ಪ ಸಿದ್ಧಿಗಳನ್ನ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ತಾನೇ ಮಾಡ್ತಾ ಇರೋದು. ಸೊ ಓಕೆ, ಮಾಡೋಣ ಆಯ್ತಾ? ಈಗ ಒಂದು ಸಣ್ಣ ಕತೆ ಹೇಳ್ತೀನಿ, ನೀತಿ ಕತೆ ಅಂದ್ಕೊಂಡ್ರು ಪರವಾಗಿಲ್ಲ. ಒಂದು ಪಾರಿವಾಳದ ಗುಂಪು ಏನ್ ಮಾಡುತ್ತೆ, ಒಂದು ಮಸೀದಿ ಮೇಲ್ಗಡೆ ವಾಸ ಮಾಡ್ತಾ ಇರುತ್ತೆ. ಅಂದ್ರೆ ತಾಯಿ ಮಕ್ಕಳು ಹಿಂಗೆ ಒಂದು ಗುಂಪು. ಅಲ್ಲೇನ್ ಮಾಡ್ತಾರೆ, ರಂಜಾನ್ ಹಬ್ಬ ಬರುತ್ತೆ, ಪೇಂಟ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾರಿವಾಳಗಳೇನ್ ಮಾಡ್ತವೆ, ಪೇಂಟ್ ಹೊಡಿತಾ ಇದ್ದಾರೆ, ನಾವು ಇಲ್ಲಿಂದ ಖಾಲಿ ಮಾಡಬೇಕು ಅಂತೇಳಿ ಖಾಲಿ ಮಾಡಿಬಿಟ್ಟು ಏನು ಮಾಡ್ತಾರೆ, ಒಂದು ಹಿಂದೂ ದೇವಾಲಯದ ಮೇಲೆ ಬಂದು ಕೂತ್ಕೋತವೆ. ಎಲ್ಲ ಪಾರಿವಾಳದ ಗುಂಪೆಲ್ಲ ಏನು ಮಾಡ್ತವೆ, ಒಂದು ಹಿಂದೂ ಟೆಂಪಲ್ ಯಾವುದೋ ಒಂದು ದೇವಸ್ಥಾನದ ಮೇಲೆ ಬಂದೆಲ್ಲ ಅಲ್ಲಿ ಬಿಡಾರನ ಹೂಡ್ತವೆ. ಅಲ್ಲಿ ಸ್ವಲ್ಪ ಒಂದು 2-3 ತಿಂಗಳು ಇರ್ತಾರೆ. ಆಮೇಲೆ ದಸರಾ ಹಬ್ಬ ಬರುತ್ತೆ, ಅವ್ರೇನು ಮಾಡ್ತಾರೆ, ಮತ್ತೆ ದೇವಸ್ಥಾನಕ್ಕೆ ಪೇಂಟ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅವ್ರು ಅಲ್ಲಿಂದ ಏನು ಮಾಡ್ತಾರೆ, ಪಾರಿವಾಳದ ಹಿಂದೆಲ್ಲ ಹೋಗಿ ಒಂದು ಚರ್ಚ್ ಮೇಲೆ ಕೂತ್ಕೋತಾರೆ. ಅಲ್ಲೂ 1 ತಿಂಗಳು 2 ತಿಂಗಳು ಹೋಗ್ತಾರೆ. ಅಷ್ಟೊತ್ತಿಗೆ ಏನಾಗುತ್ತಪ್ಪ ಅಂದರೆ ಕ್ರಿಸ್ಮಸ್ ಬರುತ್ತೆ ಆಯಿತಾ. ಕ್ರಿಸ್ಮಸ್ ಬಂದಾಗ ಚರ್ಚಿಗೂ ಕೂಡ ಸ್ವಲ್ಪ ಪೇಂಟಿಂಗ್ ಆಲ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ವಾಪಸ್ ಹೋಗಿ ಏನು ಮಾಡ್ತಾರೆ, ಮುಸ್ಲಿಮ್ಸ್ ಇದು ಮೇಲೆ ದರ್ಗಾದ ಮೇಲೆ ಮತ್ತೆ ಕೂತ್ಕೋತಾರೆ ಆಯಿತಾ. ಹಿಂಗೆ ಚೇಂಜ್ ಮಾಡ್ಕೊತಾ ಹೋಗ್ತಿರ್ತಾರೆ. ಇಲ್ಲಿ ಆಲ್ಟ್ರೇಷನ್ ಮಾಡ್ತಾರೆ, ಇಲ್ಲಿ ಇದು ಮಾಡ್ತಾರೆ, ಆವಾಗ ವಾಪಸ್ ಹೋಗಿ ಅಲ್ಲಿ ಕೂತ್ಕೊಳ್ಳೋದು. ಈ ಥರ ಮಾಡ್ತಾ ಇರ್ತವೆ ಯಾರೋ ಪಾರಿವಾಳದ ಹಿಂಡುಗಳು. ಒಂದು ದಿವಸ ಏನಾಗುತ್ತೆ, ಅಲ್ಲಿ ಒಂದು ಹಿಂದೂ ಮುಸ್ಲಿಮ್ಸು ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ. ಗೊತ್ತಲ್ಲ ನಿಮ್ಗೆ, ಹಿಂದೂ ಮುಸ್ಲಿಮ್ಸ್ ಜಗಳ ಯಾವಾಗಲೂ ಆಗ್ತಾ ಇರುತ್ತೆ. ಆ ಥರ ಜಗಳ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ಪಾರಿವಾಳದ ಮರಿ ಕೇಳುತ್ತೆ ಅಮ್ಮನ, ಅಮ್ಮ ಇವ್ರು ಯಾಕೆ ಜಗಳ ಮಾಡ್ತಾ ಇದ್ದಾರೆ, ಯಾರು ಇವರು ಗಲಾಟೆ ಮಾಡ್ಕೋತಾ ಇದ್ದಾರಲ್ಲ ಯಾಕೆ ಅಂತ ಕೇಳುತ್ತೆ. ಅವಾಗ ತಾಯಿ ಪಾರಿವಾಳ ಹೇಳುತ್ತೆ, ಅವರು ಮನುಷ್ಯರು. ಯಾರು? ಮನುಷ್ಯರು. ಅವರು ಹಿಂದೂ ಮುಸ್ಲಿಮ್ರು ಜಗಳ ಮಾಡ್ತಾ ಇದ್ದಾರೆ. ಹಿಂದೂಗಳೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಮುಸ್ಲಿಮ್ಸ್ ಎಲ್ಲ ದರ್ಗಕ್ಕೆ ಹೋಗ್ತಾರೆ, ಕ್ರಿಶ್ಚಿಯನ್ಸ್ ಎಲ್ಲ ಚರ್ಚಿಗೆ ಹೋಗ್ತಾರೆ ಅಂತ ತಾಯಿ ಪಾರಿವಾಳ ಹೇಳುತ್ತೆ. ಅವಾಗ ಆ ಮರಿ ಪಾರಿವಾಳ ಏನು ಮಾಡುತ್ತೆ, ಹಾಗಾದರೆ ನಾವ್ಯಾರು, ನಾವು ದೇವಾಲಯಕ್ಕೂ ಹೋಗಿದ್ದೀವಿ, ಚರ್ಚ್ಗೂ ಹೋಗಿದ್ದೀವಿ, ಮಸೀದಿಗೂ ಹೋಗಿದ್ದೀವಿ, ನಾವು ಯಾರಮ್ಮ ಅಂತ ಕೇಳುತ್ತೆ ಅದು ಪಾರಿವಾಳದ ಮರಿ. ಆವಾಗ ನಮಗೆ ಯಾವುದೇ ಥರದ ಜಾತಿ ಭೇದ ಇಲ್ಲ,
ಅದೆಲ್ಲ ಇರೋದು ಬರೀ ಮನುಷ್ಯರಿಗೆ ಮಾತ್ರ. ಅವ್ರು ಮಾತ್ರ ಎಲ್ಲವನ್ನು ಮಾಡ್ಕೊಂಡಿದ್ದಾರೆ. ಹಂಗೆ ನೋಡಿದ್ರೆ ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಪ್ರಾಣಿ ಮನುಷ್ಯರೇನೆ. ಸಿಕ್ತ್ ಸೆನ್ಸ್ ಇದೆ ಅವರಿಗೆ, ಅಂದರೆ ಏನಾಗುತ್ತೆ ಏನಾಗಲ್ಲ ಏನು ಮಾಡಬೇಕು ಅನ್ನೋ ಎಲ್ಲ ಪರಿವು ಅವರಿಗಿದೆ, ಎಲ್ಲ ಜ್ಞಾನವೂ ಅವರಿಗಿದೆ. ಹಾಗಾಗಿ ಅವರು ಜಗಳ ಆಡ್ತಾ ಇದ್ದಾರೆ ಅಂತ. ನೋಡಿ ಎಷ್ಟು ಕ್ಯೂಟಾಗಿ ಆನ್ಸರ್ ಮಾಡುತ್ತೆ. ಎಲ್ಲ ಜ್ಞಾನವೂ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೂ ಗೊತ್ತಿದೆ, ಮುಂದೆ ಏನಾಗಬಹುದು ಅಂತ ಪ್ರೆಡಿಕ್ಟ್ ಮಾಡುವಂಥ ಶಕ್ತಿ ಕೂಡ ಇದೆ. ಆದರೂ ಏನು ಮಾಡ್ತಾ ಇದ್ದಾರೆ, ಜಾತಿ ಮತ ಭೇದ ಅಂತ ಜಗಳವನ್ನು ಮಾಡ್ತಾ ಇದ್ದಾರೆ ಅವರು. ನಮಗೆ ಯಾವುದೇ ಥರದ ಇದಿಲ್ಲ, ನಾವು ಆಕಾಶದ ಮೇಲೆ ಹಾರಾಡ್ಕೊಂಡು ಆರಾಮಾಗಿ ನಮ್ಮ ಪಾಡಿಗೆ ನಾವಿದ್ದೀವಿ ಅಂಥೇಳಿ ಪಾರಿವಾಳ ಹೇಳುತ್ತೆ. ಸೊ ನಾವು ಏನು ಮಾಡ್ತೀವಿ, ಯಾರಾದರೂ ಫಸ್ಟು ಪರಿಚಯ ಆದರೆ ಅವ್ರ ಹೆಸರು ಕೇಳ್ತೀವಿ, ನೆಕ್ಸ್ಟ್ ಕ್ವಶನ್ ಏನು ಕೇಳ್ತೀವಿ, ನೀವು ಯಾವ ಜನ, ನೀವು ಯಾವ ಜಾತಿ ಅಲ್ವಾ? ಈ ಅಭ್ಯಾಸ ಯಾರಿಗಿದೆ? ಮಾತೆತ್ತಿದ ತಕ್ಷಣ, ಪರಿಚಯ ಆದ ತಕ್ಷಣ ಜಾತಿ ಕೇಳೋ ಅಂಥದ್ದು. ಕೇಳಲೇಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಅದೊಂದು ಕೂತ್ಬಿಟ್ಟಿದೆ ಒಂದು ತಲೆನಲ್ಲಿ ಆ ವಿಷಯ. ಜಾತಿ ಯಾರು ಇರ್ಬೋದೋ ಏನೋ, ಇವ್ರ ಮನೇಲಿ ತಿಂದರೆ ಏನಾಗುತ್ತೋ ಅಲ್ವಾ? ಸೊ ಆಮೇಲೆ ಪಕ್ಷಿಗಳು ಹೇಳ್ತವೆ, ಒಂದು ಆನೆ ಹಿಂಡಲ್ಲಿ ಆನೆಗೆ ಪಕ್ಕದಲ್ಲಿ ಇನ್ನೊಂದು ಆನೆ ಇದ್ದರೆ ಅದಕ್ಕೇನು ಭಯ ಇಲ್ಲ, ಅದು ಸೇಫ್ ಝೋನಲ್ಲಿದ್ದೀನಿ ನಾನು, ಆರಾಮಾಗಿದ್ದೀನಿ ನಾನು ಅಂತ ಒಂದು ಫೀಲ್ ಆಗುತ್ತೆ. ಒಂದು ಹುಲಿಗಳ ಹಿಂಡಲ್ಲಿ ಇನ್ನೊಂದು ಹುಲಿಗೆ ಪಕ್ಕದಲ್ಲಿ ಒಂದು ಹುಲಿ ಇದ್ದರೆ ಅದಕ್ಕೆ ಭಯ ಇರಲ್ಲ, ನಾನು ಗುಂಪಲ್ಲಿದ್ದೀನಿ ಚೆನ್ನಾಗಿದ್ದೀನಿ ನಾನು ಅನ್ನೋ ಧೈರ್ಯ ಇರುತ್ತೆ ಅಲ್ವಾ? ಅದೇ ಒಂದು ಕುರಿಗಳ ಹಿಂಡಲ್ಲಿ ಒಂದು ಕುರಿಗೆ ಭಯ ಇರಲ್ಲ, ಮೇಕೆಗಳ ಹಿಂಡಲ್ಲಿ ಮೇಕೆಗೆ ಭಯ ಇರಲ್ಲ, ಆಮೇಲೆ ನರಿಗಳ ಹಿಂಡಲ್ಲಿ ನರಿಗೆ ಭಯ ಇರಲ್ಲ. ಸೇಮ್ ಅದೇ ಪ್ರಾಣಿನ ನೋಡಿದಾಗ ಅವಕ್ಕೆ ಭಯ ಆಗಲ್ಲ, ಅವಕ್ಕೇನೋ ಒಂಥರ ನಾನು ಇನ್ನೂ ಸೇಫ್ ಝೋನಲ್ಲಿದ್ದೀನಿ, ಇನ್ನೂ ಚೆನ್ನಾಗಿದ್ದೀನಿ ನಾನು ಅನ್ನೋ ಒಂದು ಭಾವನೆ ಬರುತ್ತೆ. ಅದೇ ಒಬ್ಬ ಮನುಷ್ಯನ ಹಿಂಡು, ಮನುಷ್ಯನ ಗುಂಪಲ್ಲಿ ತಗೊಂಡಾಗ ಪಕ್ಕದಲ್ಲಿ ಇನ್ನೊಬ್ಬ ಮನುಷ್ಯ ಇದ್ದಾನೆ ಅಂದರೆ ಅವ್ರು ಯಾವಾಗ್ಲೂ ಯಾವ್ದಾದ್ರು ಒಂದು ವಿಷಯಕ್ಕೆ ಭಯನೇ ಪಡ್ತಾ ಇರ್ತಾರೆ. ಅಯ್ಯೋ ಇವರು ಪಕ್ಕದಲ್ಲಿದ್ದಾರೆ, ಇವ್ರು ಏನು ಮಾಡಿಬಿಡ್ತಾರೋ, ಯಾವ ರೀತಿ ನನ್ನನ್ನು ಹಾಳು ಮಾಡ್ತಾರೋ, ಏನು ಕಂಟಕ ತಂದಿಡ್ತಾರೋ ನನಗೆ. ನಾವೆಷ್ಟೇ ಚೆನ್ನಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ರು ಎಲ್ಲಿ ನನ್ನ ಬಿಸ್ನೆಸ್ಸನ್ನು ಹಾಳು ಮಾಡ್ತಾರೋ, ಎಲ್ಲಿ ನನ್ನ ಮನಸ್ಥಿತಿನ ಹಾಳು ಮಾಡ್ತಾರೋ. ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯನ ಜೊತೆ ಇರುವಾಗ ತುಂಬ ಖುಷಿಯಾಗಿ ಅವರಷ್ಟೇ ಇನ್ನೊಬ್ಬರನ್ನ ನಂಬಿ ಇರ್ತಾರ? ಪ್ರಾಣಿ ಪಕ್ಷಿಗಳ ಥರ ಇರ್ತಾರ? ಅವ್ರ ಮೇಲೆ ಆಗಲೇ ಅನುಮಾನ ಸ್ಟಾರ್ಟ್ ಆಗ್ತಾ ಇರತ್ತೆ, ಏನು ಮಾಡ್ತಾರೋ ಏನೋ ಇವರು ಅಲ್ವಾ? ಹೌದಾ ಅಲ್ವಾ? ಸೊ ಮನುಷ್ಯನಿಗೆ ಎಲ್ಲ ಗೊತ್ತಿದ್ದು ಕೂಡ ಇನ್ನೊಂದು ಮನುಷ್ಯನ ಜೊತೆಗೆ ಖುಷಿಯಾಗಿ ಇರಲ್ಲ. ಅಂದರೆ ಅವು ಬೇರೆ ಪ್ರಾಣಿಗಳು ಹೆಂಗಪ್ಪ ಅಂದರೆ, ಈಗ ಒಂದು ಆನೆ ಹಿಂಡಲ್ಲಿ ಇನ್ನೊಂದು ಆನೆ ಪಕ್ಕದಲ್ಲಿ ಇತ್ತಂದರೆ ಅದು ಆರಾಮಾಗಿರುತ್ತೆ, ಖುಷಿಯಾಗಿರುತ್ತೆ. ಅದೇ ಮನುಷ್ಯರ ಗುಂಪಲ್ಲಿ ಇವರಿಗೆ ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದು ಇವ್ರು ಪರವಾಗಿಲ್ಲ, ಇವ್ರು ಚೆನ್ನಾಗಿದ್ದಾರೆ, ನನಗೇನು ಪ್ರಾಬ್ಲಮ್ ಮಾಡಲ್ಲ ಅನ್ನೋರು ಮಾತ್ರ ಖುಷಿಯಾಗಿರ್ತಾರೆ. ಬಿಟ್ಟರೆ ಹೊಸ ಮನುಷ್ಯರ ಜೊತೆ ನಾವು ಅಷ್ಟೇ ಖುಷಿಯಾಗಿರ್ತೀವ? ಇರಲ್ಲ ನಾವು ಅಲ್ವಾ? ಇವ್ರು ಯಾರೋ ಏನೋ, ಯಾವ ಊರಿನವರೋ ಏನೋ, ಏನು ಮಾಡಿಬಿಡ್ತಾರೋ ಏನೋ, ನನಗೇನು ಸಮಸ್ಯೆ ಮಾಡಿಬಿಡ್ತಾರೋ ಏನೋ ಅನ್ನೋ ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯನ ನೋಡಿ ಭಯದಿಂದನೇ ತಾನೇ ಬದುಕ್ತಾ ಇದ್ದೀವಿ ನಾವು. ಇವ್ನು ಬಿಡು ಬಿಂದಾಸ್, ಇವನ್ ಫ್ರೆಂಡು, ಇವನು ಆರಾಮಾಗಿದ್ದಾನೆ, ನನ್ನ ಜೊತೆ ಇರ್ತಾನೆ ಅಂತ ನಾವು ಬದುಕ್ತಾ ಇದ್ದೀವ? ಮನುಷ್ಯರಿಗೆ ಮನುಷ್ಯರನ್ನ ಕಂಡ್ರೇನೆ ಭಯ. ಇದು ಮಾತು ಒಪ್ಕೋತೀರಾ? ಎಸ್ ಆರ್ ನೋ? ಮನುಷ್ಯನಿಗೆ ಮನುಷ್ಯನ ಕಂಡ್ರೇನೆ ಭಯ ಆಗಿದೆ. ಅದೇ ಪ್ರಾಣಿಗಳಿಗೆ ಪ್ರಾಣಿಗಳನ್ನ ಕಂಡ್ರೆ ಭಯ ಇಲ್ಲ, ಅಂದರೆ ಅವ್ರದೇ ಜಾತಿ ಪ್ರಾಣಿಗಳು. ಈಗ ನಾಯಿ ಬೆಕ್ಕನ್ನ ನೋಡಿದ್ರೆ ಹೆದರ್ಕೊಳ್ಳುತ್ತೆ, ಅದು ಪ್ರಕೃತಿ ನಿಯಮ, ಒಂದಕ್ಕೊಂದು ವೈರಿನ ಮಾಡಿಟ್ಟಿದ್ದಾರೆ. ಅದು ಒಬ್ರನ್ನೊಬ್ರು ತಿಂದು ಅಥವಾ ಇದು ಮಾಡೋ ಅದು ಓಕೆ. ಅದು ಬಿಟ್ಟು ಒಂದು ನಾಯಿ ಇನ್ನೊಂದು ನಾಯಿ, ಹೊಸ ನಾಯಿ ಬಂದರೆ ಬೊಗಳುತ್ತೆ, ಬಟ್ ಅದು ಇದಾದ ತಕ್ಷಣ ಏನಾಗುತ್ತೆ, ವಾಪಸ್ ಫ್ರೆಂಡ್ಲಿ ಆಗುತ್ತೆ. ಒಂದು ಕುರಿನ ನೋಡಿ ಇನ್ನೊಂದು ಕುರಿ ಯಾವತ್ತಾದರೂ ಜಗಳ ಮಾಡುತ್ತಾ ಅಥವಾ ಅನ್ಯೋನ್ಯವಾಗಿರುತ್ತಾ? ಅಲ್ವಾ? ಕಾಡಲ್ಲಿ ಪ್ರಾಣಿಗಳು ಆದರೆ ಅದರದೇ ಜಾತಿಯ ಪ್ರಾಣಿಗಳಿದ್ದಾವೆ ಅಂದರೆ ಅವರು ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ. ಪಕ್ಷಿಗಳು ಒಂದೊಂದು ಪಕ್ಷಿ ಜೊತೆ ಜಗಳ ಆಡ್ತಾವ? ಆರಾಮಾಗಿ ಆಡ್ಕೊಂಡಿರ್ತವೆ. ಅವಾಗ ಮಗು ಪಾರಿವಾಳ ಕೇಳ್ತಂತೆ, ಅಮ್ಮ ನಾವು ನೋಡಿ ಎಲ್ಲ ಕಡೆ ಹೋಗಿದ್ದೀವಿ,
ಆದರೂ ನಾವು ಜಗಳಾಡಿಲ್ಲ ಯಾಕೆ ಅಂತ ಕೇಳಿದಾಗ ನಮ್ಮಲ್ಲಿ ಅನ್ಯೋನ್ಯತೆ ಇದೆ, ಹೊಂದ್ಕೊಂಡು ಹೋಗುವಂಥ ಭಾವನೆ ಇದೆ, ನಾಳೆ ಅನ್ನುವ ಚಿಂತೆ ಇಲ್ಲ. ಆದರೆ ಮನುಷ್ಯನಿಗೆ ಅದೆಲ್ಲ ಇದೆ, ನಾಳೆ ಅನ್ನೋ ಚಿಂತೆ ಇದೆ. ಒಬ್ರ ಜೊತೆ ಹೊಂದ್ಕೊಂಡ್ರೆ ಏನು ಸಮಸ್ಯೆ ಆಗುತ್ತೋ, ಇವ್ರು ಏನು ಪ್ರಾಬ್ಲಮ್ ಮಾಡ್ತಾರೋ ಅನ್ನೋ ಭಯ ಇದೆ. ಆ ಭಯದಿಂದನೇ ಬದುಕ್ತಾನೆ ಮನುಷ್ಯ ಅಂತ ಹೇಳುತ್ತಂತೆ ತಾಯಿ ಪಾರಿಗಳು. ನಾವು ಕೂಡ ಹಾಗೆ ಅಲ್ವಾ ಮಾಡ್ತಾ ಇರೋದು? ಪ್ರತಿ ದಿವಸ ಭಯ, ಅವ್ರೇನು ಮಾಡ್ಬಿಡ್ತಾರೋ, ಇವ್ರೇನು ಮಾಡ್ಬಿಡ್ತಾರೋ, ಅವರೆಲ್ಲೋಗಿ ಏನೋ ಮಂತ್ರ ಮಾಡ್ಕೊಂಬರ್ತಾರೋ, ನಮಗೆ ನಾವು ಬೆಳೀತಾ ಇರೋದು ನೋಡಿ ಇವರೆಲ್ಲಿ ಹೊಟ್ಟೆ ಕಿಚ್ಪಡ್ತಾರೋ, ತುಂಬ ವಿಷಯಗಳನ್ನು ನಾವು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಭಯದಲ್ಲೇ ನಾವು ಬದುಕ್ತಾ ಇದ್ದೀವಿ ಅಲ್ವಾ? ಏನಾಗ್ಬಿಡುತ್ತೋ ಅನ್ನೋದೇ ಒಂದು ಟೆನ್ಷನ್. ಏನಾದರೂ ಆಗಲಿ, ಏನಾಗಬೇಕು ಅಂತ ಇರ್ತಾ ಇದೆ, ದೇವ್ರು ಬರ್ದಿರ್ತಾನೆ, ಹಾಗೇ ಆಗತ್ತೆ. ಸೊ ಟೆನ್ಷನ್ ಯಾಕೆ? ಆಗಲಿ ಬಿಡಿ. ಆಗಲೇಬೇಕು ಅಂತ ಬರ್ದಿರೋದನ್ನ ತಡೆಯಕ್ಕೆ ನಾವ್ಯಾರು, ನೀವ್ಯಾರು? ಹಂಗಂತ ಕೆಟ್ಟದಾಗ್ತಾ ಇದೆ ಅಂತ ಗೊತ್ತಿದ್ರು ಸುಮ್ಮನೆ ಕೂತ್ಕೊಳ್ಳಿ ಅಂತಲ್ಲ. ನಮ್ಮ ಕೈ ಮೀರಿ ಒಂದೊಂದ್ಸರಿ ಕೆಲವೊಂದು ಸನ್ನಿವೇಶಗಳು ನಡೆದೋಗುತ್ತೆ. ಅವಾಗ ನಾವೇನು ಮಾಡಬೇಕು? ಒಪ್ಕೊಳ್ಳೋ ಅಂಥ ಮನಸ್ಥಿತಿ ಬರಬೇಕು. ಬಹುಶಃ ಇದೇ ಇತ್ತಿತ್ತೇನೋ ನನ್ನ ಲೈಫಲ್ಲಿ ಅಂಥೇಳಿ ಕೆಲವೊಂದು ಘಟನೆಗಳನ್ನ, ಕೆಲವೊಂದು ಇದನ್ನು ಒಪ್ಕೋಬೇಕು. ಕೆಲವೊಬ್ಬರು ನಾವೆಷ್ಟೇ ಇದು ಮಾಡಿದ್ರು ಮತ್ತೆ ಮತ್ತೆ ನಮಗೆ ನೋವು ಕೊಡ್ತಾನೆ ಇರ್ತಾರೆ. ಅಂಥವರಿಂದ ದೂರ ಹೋಗಿ ಹ್ಯಾಪಿ ಲೈಫನ್ನು ಬದುಕೋದನ್ನು ಕೂಡ ಕಲಿಬೇಕು. ಒಂದೇ ವಿಷಯ ಇಟ್ಕೊಂಡು ಎಷ್ಟು ದಿವಸ ಇರ್ತೀರಾ? ಮನುಷ್ಯನ ನೋಡಿ ಭಯ ಪಡುವಂಥ ದಿನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಸ್ ಆರ್ ನೋ? ಆ ಪ್ರಾಣಿಗಳಲ್ಲಿ, ಆ ಪಕ್ಷಿಗಳಲ್ಲಿ ಇರುವಂಥ ಸಾಮ್ಯತೆ, ಆ ಅನ್ಯೋನ್ಯತೆ, ಆ ಗೌರವ, ಆ ಪ್ರೀತಿ, ಆ ವಿಶ್ವಾಸ ನಮ್ಮಲ್ಲಿ ಇಲ್ಲ. ಏನೇ ಚೆನ್ನಾಗಿ ಮಾತಾಡ್ತಾ ಇದ್ರು ಒಳಗಡೆಯಿಂದ ಒಂದು ಕ್ವಶನ್ ಮಾರ್ಕ್ ಎದ್ದಿರುತ್ತೆ. ಇವ್ರು ಏನು ಯೋಚನೆ ಮಾಡ್ತಿರ್ಬೋದು ನನ್ನ ಬಗ್ಗೆ, ಇವ್ರು ನಾಳೆ ಏನು ಮಾಡ್ಬೋದು ನನಗೆ ಅಲ್ವಾ? ಅವ್ರು ಸ್ವಲ್ಪ ಒಂದೆರಡು ಮಾತು ಏನಾದ್ರು ಬೇರೆ ಮಾತಾಡಿದ್ರು ಅಂದರೆ ಆಗಲೇ ನಮಗೆ ಓ ಇವರೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ನೋಡಿ. ನಾವು ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡಿ ಕಲಿಯೋದು ಎಷ್ಟೊಂದಿದೆ. ಇನ್ನು ಯಾರಾದರೂ ಹೊಸ್ದಾಗಿ ಫ್ರೆಂಡ್ಸ್ ಆದರೆ ಆ ಸಾಧ್ಯವಾದಷ್ಟು ಅವರ ಜಾತಿಯನ್ನು ಕೇಳದೆ, ಅವರ ಗುಣ ಏನಿದೆ, ಅವ್ರ ಮನಸ್ಥಿತಿ ಒಳ್ಳೇದಿದೆ, ಅವ್ರಿಗೆ ಹೆಲ್ಪಿಂಗ್ ನೇಚರ್ ಇದೆ, ಯಾರಿಗೂ ಕೆಟ್ಟದ್ದು ಮಾಡುವಂಥವ್ರಲ್ಲ ಅವರು ಅಂತ ಗೊತ್ತಾಯಿತು ಅಂದರೆ ಜಾತಿಗಳನ್ನು ಜಾಸ್ತಿ ಕೇಳಕ್ಕೆ ಹೋಗ್ಬೇಡಿ. ಆದಷ್ಟು ಅವ್ರ ಜೊತೆ ಚೆನ್ನಾಗಿರೋಕ್ಕೆ ಟ್ರೈ ಮಾಡಿ. ಎಲ್ಲರೂ ಮನುಷ್ಯರೇ, ಅವ್ರವ್ರು ಮಾಡುವಂಥ ಕೆಲಸ ಕಾರ್ಯಗಳ ಮೇಲೆ ಅವರಿಗೆ ಆ ವರ್ಗವನ್ನು ಮಾಡಿದ್ದಾರೆ ಅಷ್ಟೇ ಅಲ್ವಾ? ಯಾರೇನೇನು ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಆ ವರ್ಗಗಳನ್ನು ಮಾಡಿಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಜಾತಿ ಕೇಳೋದು, ನೀವು ಜಾತಿನ, ನೀವು ನನಗಿಂತ ಚಿಕ್ಕವರಾಗಾರೆ, ಆ ಭೇದ ಭಾವವನ್ನು ಮಾಡಬೇಡಿ. ಆದಷ್ಟು ಫ್ರೆಂಡ್ಲಿಯಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡಿ. ಓಕೆನಾ? ಒಂದೊಂದ್ಸರಿ ಯಾವ ಜಾತಿ ಹೇಳಿ ನಾವು ನಮಗೆ ಇವರು ಬೇಡ ಬೇಡ ಅಂತಿರ್ತೀವಿ, ಅವರಿಂದನೇ ಹೆಲ್ಪ್ ತಗೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಪರಮಾತ್ಮ ಅಂಥ ಪರೀಕ್ಷೆಗಳನ್ನೇ ಜಾಸ್ತಿ ತಂದೊಡ್ಡದು. ಓಕೆ, ಈಗ ಪ್ರಾಣಾಯಾಮನ ಸ್ಟಾರ್ಟ್ ಮಾಡೋಣ. ಲೋಕೇಶ್ ಸರ್ ಇವತ್ತು ಬಂದಿಲ್ಲ ಯಾಕೋ? ನಾವೇ ಶುರು ಮಾಡೋಣ. ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಒಂದು ರೌಂಡು. ಈಗ ನಾನು ಹೇಳ್ತಾ ಹೋಗ್ತೀನಿ, ನೀವು ಜಸ್ಟ್ ಮಾಡಿ. ಫಸ್ಟಿಗೆ ಭಸ್ತ್ರಿಕಾ ಮಾಡೋಣ. ನಾಳೆ ಇರೋದು ಕ್ಲಾಸು, ಈ ಜನ ಇವತ್ತೇ ಬಂದಿಲ್ಲ. ತುಂಬ ಜನ ಬಂದಿಲ್ಲ ಇವತ್ತು. ಓಕೆ, ಗೊತ್ತಿಲ್ಲ ಯಾಕೆ ಅಂತ. ಮೊದಲಿಗೆ ಭಸ್ತ್ರಿಕಾ ಮಾಡೋಣ. ನಾನು ಮಾತಾಡ್ತಾ ಇರ್ತೀನಿ, ನಿಮ್ಮ ಪಾಡಿಗೆ ನೀವು ಸ್ಟಾರ್ಟ್ ಮಾಡಿ. ಭಸ್ತ್ರಿಕಾ ಅಂದ್ರೆ ಏನೂ ಇಲ್ಲ, ಮೇಲೆ ಹೋಗ್ಬೇಕಾದ್ರೆ ಕೈ ಓಪನ್ ಇರಬೇಕು, ಕೆಳಗೆ ಬರ್ಬೇಕಾದ್ರೆ ಫೋರ್ಸ್ ಆಗಿ ಹಿಂಗೆ ಮುಷ್ಟಿ ಕಟ್ಟಬೇಕು, ಮತ್ತು ಈ ಪೋರ್ಷನ್ ಏನಿದೆ ಇದು ಇಲ್ಲಿ ಪ್ರೆಸ್ ಆಗಬೇಕು. ಆಯಿತಾ? ಉಸಿರನ್ನ ಜೋರಾಗಿ ತಗೋಬೇಕು, ಜೋರಾಗಿ ಬಿಡಬೇಕು. ಎಷ್ಟು ಫೋರ್ಸ್ ಆಗಿ ತಗೋತೀರಾ ಅಷ್ಟು ಫೋರ್ಸ್ ಆಗಿ ಉಸಿರನ್ನ ಬಿಡಬೇಕು. ನಾನೊಂದು 2 ಟೈಮ್ಸ್ ಮಾಡ್ತೀನಿ, ನೀವು ಮಾಡಿ. ಯಾಕಂದರೆ ನಾನು ಇವತ್ತು ಅರ್ಧ ಗಂಟೆಗಿಂತ ಜಾಸ್ತಿ ಪ್ರಾಣಾಯಾಮನ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಸ್ಟಾರ್ಟ್. ನಿನ್ನೆ ಪ್ರಾಣಾಯಾಮದ ಸ್ವಲ್ಪ ಎಕ್ಸಸೈಸ್ ಮಾಡಿಸಿದ್ರು ಲೋಕೇಶ್ ಸರು. ಸೊ ಹಾಗಾಗಿ ಇವತ್ತು ನಾವು ಪ್ರಾಣಾಯಾಮನೇ ಮಾಡೋಣ. ಎಲ್ಲರೂ ಸೀದವಾಗಿ ಕೂತ್ಕೊಳ್ಳಿ. ಮತ್ತು ನೇರವಾಗಿ ಕೂತ್ಕೋಬೇಕಾದ್ರೆ ಏನು ಮಾಡಿದ್ರು, ಒಂದು ಟಿಪ್ಸ್ ಹೇಳ್ಕೊಟ್ಟಿದ್ರು,
ಎರಡು ಕೈಗಳನ್ನ ಎತ್ತಿ ಮೇಲೆ ಹಿಂಗೆ ಮಾಡಿ. ಅವಾಗ ಏನಾಗುತ್ತೆ, ಬಾಡಿ ಸ್ಟ್ರೈಟ್ ಆಗುತ್ತೆ. ಓಕೆ, ನಿಧಾನವಾಗಿ ಕೆಳಗಿಳಿಸಿ. ಬೆನ್ನು ಮೂಳೆಗಳೆಲ್ಲ ಸೀದಾ ಕೂತ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಭಸ್ತ್ರಿಕವನ್ನ ಮಾಡೋಣ. ನೀವು 10 to 15 ಟೈಮ್ಸ್ ಮಾಡಿ, ನಾನು ಒಂದು 2 ಟೈಮ್ಸ್ ಮಾಡ್ತೀನಿ. ಓಕೆನಾ? ಈಗ ಕೈಗಳನ್ನು ಮೇಲೆ ಎತ್ಬೇಕಾರೆ ಜೋರಾಗಿ ಉಸಿರು ತಗೋಬೇಕು. ವಾಪಸ್ ಕೈ ಬಿಡ್ಬೇಕಾರೆ ಜೋರಾಗಿ ಉಸಿರನ್ನ ಬಿಡಬೇಕು. ಕೈ ಮುಷ್ಟಿ ಕಟ್ಟಬೇಕು. ಹೀಗಾರು ಮಾಡ್ಬೋದು, ಕೆಳಗಡೆ ಎರಡು ಬಿಡ್ಬೋದು, ನಿಮ್ಮ ಇಷ್ಟ. ನಿಮ್ಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ ಅದು ಮಾಡಿ. ಸ್ಟಾರ್ಟ್. ಕಂಟಿನ್ಯೂ ಮಾಡಿ, ನಿಲ್ಲಿಸ್ಬೇಡಿ. ಎಸ್, ಸ್ಟಾರ್ಟ್. ಸಾಕಾಯ್ತು ಅಂದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ನಿಧಾನವಾಗಿ ಉಸಿರಾಟವನ್ನು ಮಾಡಿ. ನಿಧಾನವಾಗಿ ಉಸಿರಾಟವನ್ನು ಮಾಡಿ 10 to 15 ಟೈಮ್ಸ್ ಈ ಥರ ಮಾಡಿದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಹೊಸಬರಿಗೆ ಅದು ಸ್ವಲ್ಪ ಮೂಗೆಲ್ಲ ಕ್ಲಿಯರ್ ಆಗುತ್ತೆ. ಏನಾದ್ರು ಇದ್ದರೆ ಬರುತ್ತೆ ನೀರು ಥರ ಎಲ್ಲ, ವಾಶ್ ಒರೆಸ್ಕೊಳ್ಳೋಕ್ಕೆ ಒಂದು ಕರ್ಚೀಪ್ ಏನಾದ್ರು ಇಟ್ಕೊಂಡಿರಿ. ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಎರಡೂ ನಾಸ್ಟ್ರಲ್ಸ್ ಓಪನ್ ಆಗುತ್ತೆ. ನೆಕ್ಸ್ಟು ನಮಗೆ ಮೆಡಿಟೇಷನ್ ಮಾಡೋಕ್ಕೆ, ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಆರಾಮಾಗಿ ಕೂತ್ಕೋಬೋದು. ಬಾಡಿ ಹಗುರ ಆಗುತ್ತೆ. ಆಯಿತಾ? ಇನ್ನೊಂದು ರೌಂಡ್ ಮಾಡೋಣ. ಇದನ್ನು ಇನ್ನೊಂದು ರೌಂಡ್ ಮಾಡೋಣ. ಒಂದು ರೌಂಡ್ ಆಗಿದೆ ನಿಮ್ಮದು. 10 to 15 ಟೈಮ್ಸ್ ಮುಗಿಸಿದ್ದೀರಾ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಒಂದು ದೊಡ್ಡ ಉಸಿರನ್ನು ತಗೊಂಡು ಆರಾಮಾಗಿ ಬಿಡಿ, ರಿಲ್ಯಾಕ್ಸ್ಡ್. ಆಮೇಲೆ ಒಂದು ಅರ್ಧ ನಿಮಿಷ ವಿರಾಮವನ್ನು ತಗೊಂಡು ರೆಸ್ಟ್ ಮಾಡಿ. ದೆನ್ ಅಗೇನ್ ಇನ್ನೊಂದು ರೌಂಡು ಸ್ಟಾರ್ಟ್ ಮಾಡಿ. ಇದನ್ನು ಮತ್ತೆ 10 to 15 ಟೈಮ್ಸು ಇನ್ನೂ ಒಂದು ರೌಂಡನ್ನ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಒಂದು ನಿಮಿಷ ರಿಲ್ಯಾಕ್ಸೇಷನ್ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ವಿರಾಮವನ್ನು ತಗೊಂಡು ಈಗ ನಿಧಾನವಾಗಿ ಕಪಾಲಭಾತಿಯನ್ನು ಮಾಡೋಣ. ಯಾರೆಲ್ಲ ರೆಸ್ಟ್ ಮಾಡಿದ್ದೀರಾ ಅವರು ಕಪಾಲಭಾತಿಯನ್ನು ಸ್ಟಾರ್ಟ್ ಮಾಡಿ. ಕಪಾಲಭಾತಿ ಅಂದರೆ ತುಂಬ ಬೇಗ ಉಸಿರನ್ನ ಬಿಡೋದು. ಇಲ್ಲಿ ಹೊಟ್ಟೆ ಮಾತ್ರ ಆಕ್ಷನ್ ಆಗಬೇಕು. ನಿಮ್ಮ ಸೊಂಟದ ಸುತ್ತ ಬೊಜ್ಜೇನಿದೆ ಅದು ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ. ಪ್ರಣಮುದ್ರೆ ಬೇಕಾದ್ರೆ ಹಾಕ್ಕೊಳ್ಳಿ ಈ ಟೈಮಲ್ಲಿ. ಮೋಹಿನಿ ಮುದ್ರೆ ಹಾಕ್ಕೊಳ್ಳಿ. ಕಶ್ಯಪ ಮುದ್ರೆ ಬೇಕಾದ್ರೆ ಹಾಕ್ಕೊಳ್ಳಿ. ಚಿನ್ಮುದ್ರೆ ಬೇಕಾದ್ರೆ ಹಾಕ್ಕೊಳ್ಳಿ. ಓಕೆನಾ? ಉಸಿರನ್ನ ತುಂಬ ಶಾರ್ಟ್ ಟೈಮಲ್ಲಿ ಬಿಡಬೇಕಿದು. ಇದು ಕೂಡ ಹೊಟ್ಟೆ ಪೇನ್ ಆಗೋವರೆಗೂ ಮಾಡಿ. 1 ನಿಮಿಷದವರೆಗೂ ಮಾಡ್ಬೋದು. ಆಮೇಲೆ ಹೊಟ್ಟೆ ಪೇನ್ ಆಗ್ತಾ ಇದೆ, ಹೊಟ್ಟೆ ಮೇಲ್ಗಡೆ ಅದು ಚರ್ಮ ಏನಿದೆ ಅದು ತುಂಬ ಪೇನ್ ಆಗ್ತಾ ಇದೆ ಅಂದಾಗ ನೀವು ಸ್ಟಾಪ್ ಮಾಡಿ. ಮತ್ತೆ ಸ್ಟಾಪ್ ಮಾಡಿ, ಮತ್ತೆ ಸ್ಟಾರ್ಟ್ ಮಾಡಿ. ಓಕೆನಾ? ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ. ಇನ್ನೊಂದು ರೌಂಡ್ ಮಾಡೋಣ ಕಪಾಲಭಾತಿಯನ್ನು.
ಇನ್ನೊಂದು ರೌಂಡ್ ಕಪಾಲಭಾತಿಯನ್ನು ಮಾಡಿ. ಹೊಟ್ಟೆ ಸುತ್ತ ಪೇನ್ ಆಗುತ್ತೆ, ಹೊಟ್ಟೆನಲ್ಲಿ ಜಾಸ್ತಿ ಪೇನ್ ಆಗುತ್ತೆ, ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಇನ್ನೊಂದು ರೌಂಡು ಸಾಧ್ಯವಾದರೆ ಮಾಡೋಣ, ಇಲ್ಲಾಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಕಪಾಲಭಾತಿ ಯಾರೆಲ್ಲ 2 ರೌಂಡ್ ಮಾಡಿದ್ದೀರಿ ಅವರು ರಿಲ್ಯಾಕ್ಸೇಷನ್ ಮಾಡಿ ಸ್ವಲ್ಪ ಆರಾಮ ತಗೊಳ್ಳಿ. ನಿಧಾನವಾಗಿ 3 ಬಾರಿ ಉಸಿರಾಟವನ್ನು ಮಾಡಿ. ಉಸಿರನ್ನು ತಗೊಳ್ಳೋದು ಬಿಡೋದು. ನೆಕ್ಸ್ಟ್ ನಾವು ಮಾಡುವಂಥದ್ದು, ಈಗ ಯಾರೆಲ್ಲ ರಿಲ್ಯಾಕ್ಸೇಷನ್ ಮಾಡಿದ್ದೀರಾ, ನೆಕ್ಸ್ಟ್ ನಮ್ಮ ಇದು ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿ ಪ್ರಾಣಾಯಾಮ ಅಂದರೆ 2 ಮೂಗುಗಳಿಂದ, ಮೂಗಿನ ಹೊಳ್ಳೆಯಿಂದ ದೀರ್ಘವಾದ ಉಸಿರನ್ನು ತಗೋಬೇಕು. ದೀರ್ಘ ಅಂದರೆ ತುಂಬ ದೀರ್ಘವಾದ ಉಸಿರನ್ನು ತಗೋಬೇಕು, ನಾಭಿಯಲ್ಲಿ ಉಳಿಸ್ಬೇಕು. ಆ ಉಸಿರನ್ನು ಪ್ರಾಣಶಕ್ತಿ ಅಂತ ಕರಿತೀವಿ. ಆ ಪ್ರಾಣಶಕ್ತಿಯನ್ನು ಏನು ಮಾಡಬೇಕು, ನಮ್ಮ ನಾಭಿಯಲ್ಲಿ ಉಳಿಸ್ಕೋಬೇಕು, ನಾಭಿಯಲ್ಲಿ ನಿಂತ್ಕೋಬೇಕು. ಹೊಟ್ಟೆ ಬಲೂನ್ ಥರ ಊದಿರಬೇಕು. ಉಸಿರನ್ನ ತಗೊಂಡ್ವಿ, ನಾಭಿಯಲ್ಲಿ ನಿಲ್ಲಿಸಿದ್ವಿ, ಹೊಟ್ಟೆ ಊದ್ಕೊಂಡಿರುತ್ತೆ. ನಮ್ಮ ಕೆಪಾಸಿಟಿ ಎಷ್ಟಿದೆ, ನಮಗೆ ಎಷ್ಟೊತ್ತು ಸಾಧ್ಯ ಆಗುತ್ತೆ ಅಷ್ಟೊತ್ತು ಉಸಿರನ್ನು ಹಿಡಿದಿಟ್ಕೋಬೇಕು. ನಿಮ್ಮ ಕೆಪಾಸಿಟಿ, ತುಂಬ ಕಷ್ಟಪಟ್ಟು ರಿಸ್ಕ್ ತಗೊಂಡು ಮಾಡಬೇಡಿ. ನಿಮಗೆ ಈಗ ಉಸಿರನ್ನ ತಗೊಂಡು 5 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡು, ನಿಮ್ಮ ಕೆಪಾಸಿಟಿ ಮೇಲೆ ನಿಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಉಸಿರನ್ನು ಒಳಗಡೆ ಇಟ್ಕೊಳ್ಳಿ. ಆಗ್ತಾ ಇಲ್ಲ ನನಗೆ ಅಂತಂದಾಗ ಬಾಯಿಯ ಮುಖಾಂತರ ಉಸಿರನ್ನು ಹೊರಗೆ ಹಾಕಬೇಕು. ಅರ್ಥ ಆಯ್ತಲ್ಲ? ಈಗ ಉಜ್ಜಯಿ ಪ್ರಾಣಾಯಾಮವನ್ನು ಮಾಡೋಣ. ದೀರ್ಘವಾದ ಉಸಿರನ್ನು ತಗೊಳ್ಳಿ, ಎದೆ ಮುಖಾಂತರ ಅದು ಸೀದಾ ನಮ್ಮ ನಾಭಿ ಹತ್ರ ಬರಬೇಕು, ಹೊಟ್ಟೆ ಊದ್ಕೋಬೇಕು. ಆ ಥರ ಉಸಿರನ್ನು ತಗೊಳ್ಳಿ. ಉಸಿರನ್ನು ತಗೊಂಡು ಸ್ಟಾಪ್ ಮಾಡಿ, ಹೋಲ್ಡ್ ಮಾಡಿ. ಪ್ರಾಣಶಕ್ತಿಯನ್ನು ಹೋಲ್ಡ್ ಮಾಡಿ, ಸಾಧ್ಯವಾದಷ್ಟು ಸಮಯ ಹೋಲ್ಡ್ ಹಾಗೆ ಹಿಡಿದಿಟ್ಕೊಳ್ಳಿ. ಎಸ್, ಸ್ಟಾರ್ಟ್. ಇನ್ಹೇಲ್ ತಗೊಳ್ಳಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಎಸ್ ಎಸ್ ಎಸ್, ಸೀದಾ ಅದು ಎದೆ ಮುಖಾಂತರ ಹೊಟ್ಟೆ ಒಳಗೆ ಹೋಗ್ಬೇಕು. ಈಗ ಹೊಟ್ಟೆ ಬಲೂನ್ ಥರ ಊದಿದೆ. ಸ್ಟಾಪ್. ಈಗ ನಿಲ್ಲಿಸಿ ಹೋಲ್ಡ್ ಮಾಡಿ. ಉಸಿರನ್ನು ಮೂಗು ಬಾಯಿ ಎಲ್ಲೂ ಬಿಡಬಾರ್ದು. ಉಸಿರನ್ನು ಹಿಡಿದಿಟ್ಕೋಬೇಕು. ನಿಮ್ಮ ಸಾಧ್ಯವಾದಷ್ಟು ಸಮಯ ಹಿಡಿದಿಟ್ಕೊಳ್ಳಿ. ಎಸ್, ಕಮಾನ್. ಹೋಲ್ಡ್ ಹೋಲ್ಡ್ ಹೋಲ್ಡ್. ಬಿಡಬೇಡಿ. ಕಷ್ಟ ಆಗ್ತಾ ಇದೆ ಅನ್ನೋರು ಬಾಯಿಯ ಮುಖಾಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಎಸ್, ರಿಲೀಫ್. ಸಾಧ್ಯವಾಗುತ್ತೆ ಅನ್ನೋರು ಇನ್ನೊಂದು ಸ್ವಲ್ಪ ಇಟ್ಕೊಳ್ಳಿ. ಇಲ್ಲ ಕಷ್ಟ ಆಗ್ತಾ ಇದೆ ಅನ್ನೋರು ಬಾಯಿಯ ಮುಖಾಂತರ ಉಸಿರನ್ನು ಹೊರ ಹಾಕಿ. ಎಸ್, ಸೂಪರ್. ಇನ್ನೊಮ್ಮೆ ಮಾಡೋಣ. ಇದು ತುಂಬ ಅತ್ಯುತ್ತಮ ಪರಿಹಾರ, ಅಂದರೆ ನಮಗೇನೋ ರಿಸಲ್ಟ್ ಬರುವಂಥ ಪ್ರಾಣಾಯಾಮ ಇದು. ನಮ್ಮ ಉಸಿರಾಟ ಕ್ರಿಯೆ ಚೆನ್ನಾಗಿಲ್ಲ ಅಂದರೆ, ನಾವು ತಪ್ಪಾಗಿ ಉಸಿರಾಡ್ತಾ ಇದ್ದೀವಿ ಅಂದರೆ, ಮತ್ತು ನಮ್ಮ ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಬ್ಲಾಕೇಜಸ್ ಇರುತ್ತೆ. ಕೆಲವರಿಗೆ ಬ್ಲಡ್ ಬ್ಲಾಕ್ ಆಗಿರುತ್ತೆ. ಅಂಥ ಬ್ಲಾಕೇಜಸ್ಸಿಗೆಲ್ಲ ತುಂಬ ಒಳ್ಳೆಯ ಪ್ರಾಣಾಯಾಮ ಇದು. ಮನೆಯಲ್ಲೂ ಕೂಡ ನೀವು ಸಾಯಂಕಾಲ ಮತ್ತೆ 5-6 ರೌಂಡು ಪ್ರಾಕ್ಟೀಸ್ ಮಾಡಬಹುದು. ಮತ್ತೆ ಮಾಡೋಣ. ಎಸ್, ಇನ್ಹೇಲ್ ತಗೊಳ್ಳಿ, ಉಸಿರನ್ನು ತಗೊಳ್ಳಿ, ದೀರ್ಘವಾದ ಉಸಿರು. ಎಸ್ 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 ಎಸ್, ಹೋಲ್ಡ್ ಇಟ್. ಹೊಟ್ಟೆಗೆ ನಾಭಿನಲ್ಲಿ ತಂದು ನಿಲ್ಲಿಸಿ, ಉಸಿರನ್ನು ನಿಲ್ಲಿಸಿ. ಎಸ್, ಆರಾಮಾಗಿ ಕೂತ್ಕೊಳ್ಳಿ. ಉಸಿರು ಎಲ್ಲೂ ಬಿಡಬಾರ್ದು. ಬಾಯಿಯ ಮುಖಾಂತರ, ಮೂಗಿನ ಮುಖಾಂತರ ಬಿಡಬೇಡಿ. ಹೋಲ್ಡ್ ಮಾಡಿ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಹೋಲ್ಡ್ ಮಾಡಿ. ಹೋಲ್ಡ್ ಇಟ್. ಎಸ್, ತುಂಬ ಕಷ್ಟ ಆಗ್ತಾ ಇದೆ, ಉಸಿರಿಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಎದೆ ಬಡಿತ ಜಾಸ್ತಿ ಆಗಿದೆ, ತಲೆಯೆಲ್ಲ ಒಂಥರ ದಿಮ್ ಅಂತ ಇದೆ, ನರನಾಡಿಗಳೆಲ್ಲ ಫಾಸ್ಟಾಗಿ ಓಡಾಡ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆ ಅಂದರೆ, ಆಗಲ್ಲ ನನಗಿನ್ನು ಅಂತಂದರೆ ಬಾಯಿಯ ಮುಖಾಂತರ ಉಸಿರನ್ನು ಹೊರ ಹಾಕಿ. ರಿಲ್ಯಾಕ್ಸ್. ಎಸ್, ಇದನ್ನು ಮಾಡಿ. ನಿಮ್ಮ ಉಸಿರಾಟದಲ್ಲಿ ತುಂಬ ಮಹತ್ತರವಾದ ಬದಲಾವಣೆ ಆಗುತ್ತೆ. ಮತ್ತು ನಿಮಗೆ ಹೆಲ್ತ್ ವೈಸ್ ಏನಾದರೂ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಇದ್ದರೆ ಬೇಗ 21 ಡೇಸಲ್ಲಿ ನೀವು ಅಲ್ಟಿಮೇಟ್ ರಿಸಲ್ಟನ್ನು ತಗೋತೀರಾ. ಸೊ ಇನ್ನೊಮ್ಮೆ ಮಾಡೋಣ. ಎಸ್, ಇನ್ಹೇಲ್, ಉಸಿರನ್ನು ತಗೊಳ್ಳಿ, ದೀರ್ಘವಾದ ಉಸಿರು ತಗೋಬೇಕು. ಎಷ್ಟು ದೀರ್ಘ ಆಗುತ್ತೆ ಅಷ್ಟು ಸಾಧ್ಯವಾದಷ್ಟು ದೀರ್ಘವಾಗಿ ತಗೊಂಡು ಎಸ್ ಎಸ್ ಎಸ್, ಇನ್ಹೇಲ್, ಹೋಗ್ಲಿ ಒಳಗೆ ಉಸಿರು, ಹೊಟ್ಟೆಯಲ್ಲಿ ಸ್ಟಾಪ್ ಮಾಡಿ. ಎಸ್, ಸ್ಟಾಪ್. ಹೋಲ್ಡ್ ಇಟ್.
ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ, ಹೋಲ್ಡ್. ಎಷ್ಟು ಸಾಧ್ಯವಾಗುತ್ತೆ ಅಷ್ಟೊತ್ತು ಹೋಲ್ಡ್ ಮಾಡಿ. ಎಸ್. ರಿಲೀಫ್. ಬಿಡಿ. ಒಂದು ಥರ ಫ್ರೆಶ್ನೆಸ್ ಬರುತ್ತೆ ಅಲ್ವಾ? ಎಷ್ಟು ಮೈಂಡ್ ಎಲ್ಲ, ತಲೆ ಎಲ್ಲ ದಿಮ್ ಅನ್ನುತ್ತೆ, ಹೃದಯ ಟಪ 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 ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ. ಓಕೆ, 4 ಟೈಮ್ ಆಯಿತು. ದಿಸ್ ಈಸ್ ದ ಲಾಸ್ಟ್ ಟೈಮ್. ಇನ್ನೊಂದು ಸರಿ ಮಾಡಿಬಿಡೋಣ. ಎಸ್. ಇನ್ಹೇಲ್, ಉಸಿರನ್ನ ತಗೊಳ್ಳಿ. ಎಸ್ ಎಸ್ ಎಸ್. ದೀರ್ಘವಾಗಿ ಹೇಳ್ಕೊಳ್ಳಿ. ಎಸ್. ಹೋಲ್ಡ್ ಇಟ್. ಹೊಟ್ಟೆಯಲ್ಲಿ ನಿಲ್ಲಿಸಿ, ಪ್ರಾಣಶಕ್ತಿಯನ್ನು ನಿಲ್ಲಿಸಿ, ಹೋಲ್ಡ್ ಮಾಡಿ. ಹೋಲ್ಡ್ 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 ಮಾಡಿ. ಎಸ್. ಹೋಲ್ಡ್ ಇಟ್. ಹೋಲ್ಡ್ ಮಾಡಿ, ಸಾಧ್ಯವಾದಷ್ಟು ಹೋಲ್ಡ್ ಮಾಡಿ. ನಿಮ್ಮ ಕೆಪಾಸಿಟಿ. ನಾನು 5 ಸೆಕೆಂಡ್ ಇರ್ತೀನಿ, ನಾನು 10 ಸೆಕೆಂಡ್ ಇರ್ತೀನಿ, ನಾನು 15 ಸೆಕೆಂಡ್ ಇರ್ತೀನಿ. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ. ನೀವು ಪ್ರಾಣಶಕ್ತಿಯನ್ನು ಎಷ್ಟೊತ್ತು ಒಳಗೆ ಇಟ್ಕೊಂಡಿರ್ತೀರೋ ಅಷ್ಟು ನಿಮಗೆ ನೆಗೆಟಿವಿಟಿ ಹೊರಗಾಕೋಕ್ಕೆ ಹೆಲ್ಪ್ ಆಗುತ್ತೆ. ಬಾಡಿಲಿರುವಂಥ ಕಾಯಿಲೆಗಳಿರ್ಬೋದು, ಮನಸ್ಸಲ್ಲಿರುವಂಥ ನೆಗೆಟಿವಿಟಿ ಥಾಟ್ಸನ್ನ ಜಾಸ್ತಿ ಹೊರಗಡೆ ಹಾಕ್ಬೋದು. ಎಸ್. ರಿಲೀಫ್. ಓಕೆ, ಈಗ ವಿರಾಮವನ್ನು ತಗೊಳ್ಳಿ. 1 ನಿಮಿಷ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನಾಡಿ ರಿಲ್ಯಾಕ್ಸೇಷನ್ ಮಾಡಿ, ವಿಶ್ರಾಂತಿಯನ್ನು ತಗೊಳ್ಳಿ. ಎಸ್. ನಿಧಾನವಾಗಿ ಉಸಿರಾಟವನ್ನು ಮಾಡಿ. ಮುಂದಿನ ಪ್ರಾಣಾಯಾಮಕ್ಕೆ ಹೋಗುವ ಮುಂಚೆ 1 ನಿಮಿಷ ವಿರಾಮವನ್ನು ತಗೊಳ್ಳೋಣ. ಆರಾಮಾಗಿ ಕೂತ್ಕೊಂಡು ನಿಧಾನವಾಗಿ ಉಸಿರಾಟವನ್ನು ಮಾಡೋಣ. ಓಕೆ, ರಿಲ್ಯಾಕ್ಸ್. ಉಜ್ಜಯಿ ಪ್ರಾಣಾಯಾಮದಲ್ಲಿ ನಿಮ್ಗೆ ಏನೇನೆಲ್ಲ ಅನುಭವ ಆಗ್ತಾ ಇದೆ ಅದನ್ನೆಲ್ಲ ಫೀಲ್ ಮಾಡಿ. ಕೆಲವರಿಗೆ ಹಿಂದಿನ ಇಲ್ಲಿ ತಲೆ ಹತ್ರ ದಿಮ್ ಅನ್ನುತ್ತೆ, ಕೆಲವರಿಗೆ ಮುಂದೆ ಅನ್ನುತ್ತೆ, ಇನ್ನು ಕೆಲವರಿಗೆ ಹೃದಯದಲ್ಲಿ ಅನಿಸುತ್ತೆ. ತುಂಬ ನಾನು ಏನೋ ಹೊರಗಡೆ ಹಾಕ್ಬಿಟ್ಟು ರಿಲ್ಯಾಕ್ಸ್ ಆಗಿದ್ದೀನಿ ಅನಿಸುತ್ತೆ. ಕೆಲವರಿಗೆ ಬಾಡಿ ಹಗೂರ ಆಗುತ್ತೆ. ಆ ಎಲ್ಲ ಫೀಲಿಂಗ್ಗಳನ್ನು ಚೆನ್ನಾಗಿ ಫೀಲ್ ಮಾಡಿ. ಏನಾಗ್ತಾ ಇದೆ ಅದನ್ನು ಫೀಲ್ ಮಾಡಿ. ಫೀಲ್ ಮಾಡಿ. ಎಸ್. ಈಗ ರಿಲ್ಯಾಕ್ಸ್ ಮಾಡಿ. 3 ಅಥವಾ 4 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ಈಗ ನೆಕ್ಸ್ಟು ಭ್ರಮರಿ ಪ್ರಾಣಾಯಾಮನ ಮಾಡೋಣ. ಭ್ರಮರಿ ಪ್ರಾಣಾಯಾಮ ಅಂದರೆ ನಮ್ಮ ಕಿವಿಯ ಮುಂದೆ ಒಂದೇನು ಸಣ್ಣ ಪಾರ್ಟ್ ಇದೆ, ಅದರ ಮುಖಾಂತರ ಅದರ ಹೆಲ್ಪ್ ತಗೊಂಡು ಹೆಬ್ಬೆರಳಿನ ಮುಖಾಂತರ ನಾವು ಕಿವಿಗಳನ್ನು ಬಂದ್ ಮಾಡೋದು, ಟೈಟಾಗಿ ಬಂದ್ ಮಾಡಬೇಕು. ಅದಾದಮೇಲೆ ಫಸ್ಟ್ ಬೆರಳನ್ನು ಉಬ್ಬಿನ ಮೇಲೆ, 2ನೇ ಬೆರಳನ್ನು ಕಣ್ಣು ರೆಪ್ಪೆಗಳನ್ನು ಮುಚ್ಚಲಿಕ್ಕೆ ಸಹಾಯ ಮಾಡಿ ತಗೋಬೇಕು. ನೆಕ್ಸ್ಟ್ ಮೂಗು ಮತ್ತು ಕೆಳ ತುಟಿಯ ಕೆಳಗಡೆ ನಮ್ಮ ಬೆರಳುಗಳನ್ನು ಇಟ್ಕೊಂಡು ಹೋಲ್ ಫೇಸ್, ಇಡೀ ಮುಖವನ್ನು ನಾವು ಇಂದ್ರಿಯಗಳೇನಿದ್ದಾವೆ ಎಲ್ಲವನ್ನ ಬಂದ್ ಮಾಡ್ಕೋಬೇಕು. ಓಕೆನಾ? ಈಗ ದೀರ್ಘವಾಗಿ ಒಮ್ಮೆ ಉಸಿರನ್ನು ತಗೋಬೇಕು. ಉಸಿರು ಬಿಡುವಾಗ ಮೋಕಾರವನ್ನು ಶಬ್ದ ಮಾಡ್ತಾ ಬಿಡಬೇಕು. ಲೈಕ್ ಹಿಂಗೆ ಈ ಥರ ಸೌಂಡ್ ಮಾಡ್ತಾ ಬಿಡಬೇಕು. ನೀವು ಉಸಿರು ಬಿಡ್ಬೇಕಾದ್ರೆ, ಸೌಂಡ್ ಮಾಡಬೇಕಾದ್ರೆ ಹಲ್ಲನ್ನು ಕಚ್ಚಬಾರ್ದು. ಆದಷ್ಟು ಬಾಯನ್ನು ಫ್ರೀಯಾಗಿ ಇಟ್ಕೊಂಡು ಹಲ್ಲು ಕಚ್ಚದೇನೆ ಉಸಿರಾಟ ಮಕಾರವನ್ನು ಹೊರಗಡೆ ಹಾಕಿ. ಸ್ಟಾರ್ಟ್ ಮಾಡೋಣ. ಫೇಸ್, ಬೆರಳುಗಳ ಸಹಾಯದಿಂದ ನಿಮ್ಮ ಇಂದ್ರಿಯಗಳನ್ನು ಮುಚ್ಚಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹೀಗೆ 5 ಬಾರಿ ಮಾಡೋಣ. ಎಸ್. ಸ್ಟಾರ್ಟ್. ಇನ್ಹೇಲ್.
ಯಾರ್ದೆಲ್ಲ 5 ಬಾರಿ ಕಂಪ್ಲೀಟ್ ಆಗಿದೆ ಅವರು ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ ಉಸಿರನ್ನ ತಗೊಳ್ಳೋದು ಬಿಡೋದು ಮಾಡಿ ರಿಲ್ಯಾಕ್ಸೇಷನ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತೆ ಕುತ್ತಿಗೆ ನೇರವಾಗಿರಲಿ. ಆರಾಮಾಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸೇಷನ್ ಅನ್ನ ಮಾಡಿ ಅರ್ಧ ನಿಮಿಷ ವಿರಾಮವನ್ನು ತಗೊಳ್ಳಿ. ನಂತರ ಅನುಲೋಮ ವಿಲೋಮವನ್ನ ಮಾಡೋಣ. ಈಗ ಭ್ರಮರಿ ಮಾಡಿ ಕೈಯನ್ನ ತೆಗೆದ ತಕ್ಷಣ ನಿಮ್ಗೆ ಕಿವಿಯಿಂದ ಬಿಸಿ ಗಾಳಿ ಬಂದಾಗ ಆಗುತ್ತೆ. ಇದು ಬ್ರೈನ್ ಫಂಕ್ಷನ್ ಅನ್ನ ಚೆನ್ನಾಗಿ ಮಾಡುತ್ತೆ. ಬ್ರೈನಲ್ಲಿ ಏನಾದರೂ ಬ್ಲಡ್ ಕ್ಲಾತ್ ಆಗಿದ್ರೆ ಅದು ಸರಿ ಮಾಡುತ್ತೆ. ಬ್ರೈನಿನ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸಮಸ್ಯೆಗಳನ್ನ ನೋಡುವ ರೀತಿ ಚೇಂಜ್ ಆಗುತ್ತೆ. ಇದು ನಿಮಗೆ 100x 10x ಬೆನಿಫಿಟ್ ಕೊಡುವಂಥ ಪ್ರಾಣಾಯಾಮ. ಇದು ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆ ಕೂಡ ಮಾಡಿಸಿ. ಅವರ ಮೆಮೊರಿ ಪವರ್ ಜಾಸ್ತಿಯಾಗಿ ಓದಿನಲ್ಲಿ ಆಸಕ್ತಿ ಜಾಸ್ತಿ ಬರುತ್ತೆ. ಓದಿದ್ದೆಲ್ಲ ನೆನಪಿರುತ್ತೆ. ಆಯಿತಾ? ಈ ಪ್ರಾಣಾಯಾಮವನ್ನು ಮನೆಯಲ್ಲಿ ಮಕ್ಕಳಿದ್ರೆ ಮಾಡಿಸಿ, ಹಿರಿಯರಿದ್ರೆ ಮಾಡಿಸಿ. ಹಿರಿಯರಿಗೆ ಕೂಡ ತುಂಬ ನೆನಪಿನ ಶಕ್ತಿ ಹೋಗ್ತಾ ಇರುತ್ತೆ. ಅವ್ರು ಏನು ಮಾತಾಡಿದ್ರು ಅವ್ರಿಗೆ ನೆನಪಿರಲ್ಲ. ಅಂಥವ್ರು ಬೇಕಾದರೆ ಮಾಡಬಹುದು ಇದನ್ನು. ನಮ್ಮಂಥ ಮಿಡಲ್ ಏಜ್ ಅವ್ರು ಮಾಡೋದ್ರಿಂದ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಅನಾವಶ್ಯಕತೆ ಟೆನ್ಷನ್ಸ್ ಏನಿರುತ್ತವಲ್ಲ ಆ ಟೆನ್ಷನನ್ನು ಸ್ವಲ್ಪ ಮಟ್ಟಿಗೆ ನಾವು ಕಮ್ಮಿ ಮಾಡ್ಕೊಳ್ಬಹುದು. ಆಮೇಲೆ ಆರೋಗ್ಯ ಸ್ಥಿತಿ ಚೆನ್ನಾಗಾಗುತ್ತೆ. ಎಲ್ಲದಕ್ಕಿಂತ ಮೇಯ್ನು ನಮ್ಮ ಬ್ರೈನ್ ಅಲ್ವಾ. ತಲೆ ಕೆಟ್ಟೋಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ತಲೆ ಸರಿ ಇದೆ ಅಂದರೆ ಏನು ಬೇಕಾದರೂ ಮಾಡಬಹುದು. ಸೊ ಆ ಥರ ನಮ್ಮ ತಲೆಯ ಹೆಲ್ತ್, ನಮ್ಮ ಬ್ರೈನ್ ಹೆಲ್ತ್ಗೆ ತುಂಬ ಯೂಸ್ ಆಗುವಂಥ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ. ಸೊ ಹಾಗಾಗಿ ಪ್ರತಿಯೊಬ್ಬರು ಡೈಲಿ ಮಾಡಿ. 5 ಟೈಮ್ಸ್ 10 ಟೈಮ್ಸ್ ಮಾಡಿದ್ರು ಓಕೆ. ಇದು ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಮ ಬ್ರೈನು ಏನಾಗುತ್ತೆ, ಹೆಲ್ತ್ ಚೆನ್ನಾಗಾಗ್ತಾ ಬರುತ್ತೆ. ಸೊ ಈಗೆಲ್ಲ ಯಾರು ರಿಲ್ಯಾಕ್ಸೇಷನ್ ಮಾಡಿದ್ದೀರಾ ಅವರು ಅನುಲೋಮ ವಿಲೋಮವನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮ ಬೆರಳಿದೆಯಲ್ಲ ಇದನ್ನ ಮಧ್ಯದ 2 ಬೆರಳನ್ನ ಫಸ್ಟಿನ 2 ಬೆರಳನ್ನ ಮಡಚಿ ಹೆಬ್ಬೆರಳಿನ ಸಹಾಯದಿಂದ ಬಲ ಮೂಗಿನ ಹೊಳ್ಳೆಯನ್ನ ಬಂದ್ ಮಾಡಿ, ಅದೇ ರೀತಿ ಮತ್ತೆ ಕೊನೆ 2 ಬೆರಳಿನ ಸಹಾಯದಿಂದ ಇದನ್ನ ಬಂದ್ ಮಾಡಿ. ಈಗ ಫಸ್ಟಿಗೆ ಎಡಗಡೆಯಿಂದ ಸ್ಟಾರ್ಟ್ ಮಾಡೋಣ. ಎಡ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೋಬೇಕು. ದೀರ್ಘವಾಗಿ ಬಲ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು. ಅದೇ ಮತ್ತೆ ಬಲ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೋಬೇಕು. ಎಡ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು. ಇದಕ್ಕೆ 1 ರೌಂಡ್ ಅಂತ ಕರಿತೀವಿ. ಇಂಥದ್ದು 8 ರಿಂದ 9 ರೌಂಡು ಮಾಡಬಹುದು. ಓಕೆನಾ? ಸ್ಟಾರ್ಟ್. ಇನ್ಹೇಲ್, ಉಸಿರನ್ನ ತಗೊಳ್ಳಿ. ಎಡ ಮೂಗಿನ ಹೊಳ್ಳೆಯಿಂದ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಬಲ ಮೂಗಿನ ಹೊಳ್ಳೆಯಲ್ಲಿ ಬಿಡಿ. ಬಲ ಮೂಗಿನ ಹೊಳ್ಳೆಯಿಂದ ತಗೊಳ್ಳಿ, ಎಡ ಮೂಗಿನ ಹೊಳ್ಳೆಯಿಂದ ಬಿಡಿ. ಇದನ್ನ 5 ಸಾರಿ 7 ಸಾರಿ 9 ಸಾರಿ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮ್ ಮಾಡಿ. ಇನ್ನೊಂದು ಕೈಯಲ್ಲಿ ನೀವು ಮುದ್ರೆಯನ್ನು ಹಾಕೊಳ್ಳಿ. ಪ್ರಾಣ ಮುದ್ರೆ ಅಂದರೆ ಉಂಗಿರದ ಬೆರಳು ಮತ್ತೆ ಕಿರು ಬೆರಳನ್ನ ಹೆಬ್ಬೆರಳಿಗೆ ಜೋಡಿಸೋದು. ತೋರ್ ಬೆರಳು ಮತ್ತೆ ಮಧ್ಯದ ಬೆರಳು, ಫಸ್ಟ್ 2 ಬೆರಳು ಏನಿದ್ದಾವೆ ಅದನ್ನ ಈ ತರ ಇಟ್ಕೊಳ್ಳೋದು. ನೋಡಿ, ಈ ತರ ಮಾಡಿ. ಈಗ ಕಣ್ಣು ಮುಚ್ಕೊಂಡಿದ್ದೀರಿ ಅನ್ಸುತ್ತೆ ಎಲ್ಲರೂ. ಆಮೇಲೆ ಬೇಕಾದ್ರೆ ನೋಡಿರಂತೆ. ಈಗ ಸ್ಟಾರ್ಟ್ ಮಾಡಿ. ಇನ್ಹೇಲ್, ನಿಮ್ಮ ಪಾಡಿಗೆ ನೀವು ಮಾಡ್ತಾ ಇರಿ. ಇನ್ಹೇಲ್, ಎಕ್ಸೇಲ್. ನಾನು ಹೇಳ್ದಾಗೆ ಉಸಿರನ್ನ ತಗೊಳ್ಳಿ ಮತ್ತೆ ಉಸಿರನ್ನ ಬಿಡಿ. ಇದು ನಿಮಗೆ ಕಾಮ್ನೆಸ್ ಅನ್ನ ತರುತ್ತೆ. ತುಂಬ ಸ್ಟ್ರೆಸ್ ಆದಾಗ, ಕೋಪ ಬಂದಾಗ ನಾವು ಎಷ್ಟು ದುಡುಕಿ ಸ್ವಭಾವದಲ್ಲಿ ಮಾಡ್ತೀವಲ್ಲ ಅದನ್ನು ನಿಮಗೆ ಕಮ್ಮಿ ಮಾಡುತ್ತೆ. ಚಂದ್ರ ನಾಡಿ ಮತ್ತು ಸೂರ್ಯ ನಾಡಿಯನ್ನು ಬ್ಯಾಲೆನ್ಸ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಅನುಲೋಮ ವಿಲೋಮ. ಮತ್ತು ದೀರ್ಘವಾಗಿ ಉಸಿರಾಡೋದ್ರಿಂದ ನಮ್ಮ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೆ. ಹೋಲ್ ಬಾಡಿನಲ್ಲಿ ನಿಮಗೆ ಕಾಮ್ನೆಸ್ ಅನ್ನು ತರುತ್ತೆ. ಸಡನ್ನಾಗಿ ನೀವು ರಿಯಾಕ್ಟ್ ಮಾಡೋದಿಲ್ಲ, ಕೋಪ ಬರೋದಿಲ್ಲ. ಓಕೆನಾ?
ಇದನ್ನ 5 ಬಾರಿ 7 ಬಾರಿ 9 ಬಾರಿ ಮಾಡಿ. ಯಾರೆಲ್ಲ 1 ನಿಮಿಷ ಎಕ್ಸ್ಟ್ರಾ ಇದೆ ನಿಮಗೆ ಟೈಮ್ ಇದೆ ಅಂದರೆ ಅವರು ಮಾಡಬಹುದು. ಕಣ್ಣುಗಳನ್ನು ಮುಚ್ಕೊಂಡು ಮಾಡಿ. ಇದ್ರ ಮಾಡ್ಬೇಕಾದ್ರೆ ಕಣ್ಣುಗಳನ್ನು ತೆರಿಬೇಡಿ. ಹಾಗೆ ನಾನು ಇದು ಮುಗಿದ ತಕ್ಷಣ ಓಂಕಾರವನ್ನು ಹೇಳಿಸ್ತೇನೆ. ಹಂಗೆ ಮ್ಯಾನಿಫೆಸ್ಟೇಷನನ್ನು ಅಫರ್ಮೇಷನನ್ನು ಶುರು ಮಾಡೋಣ. ಹಾಗಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಅನುಲೋಮ ವಿಲೋಮವನ್ನು ಮಾಡಿ 5 ಬಾರಿ 7 ಬಾರಿ ಮತ್ತು 9 ಬಾರಿ. ಯಾರ್ದೆಲ್ಲ 5 ಬಾರಿ ಆಗಿದೆ ಅವರು ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ದೇಹದಲ್ಲಿ ಯಾವುದೇ ತನದ ಬಿಗಿತನ ಬೇಡ, ಆರಾಮಾಗಿ ಕೂತ್ಕೊಳ್ಳಿ. ಈಗ ನಮ್ಮ ಆಜ್ಞಾ ಚಕ್ರದ ಮೂಲ ಮಂತ್ರ ಆ ಉ ಮ ಅಂದರೆ ಆಕಾರವನ್ನು ಸ್ವಲ್ಪ ಹೇಳಬೇಕು, ಊಕಾರವನ್ನು ಜಾಸ್ತಿ ಮಾಡಬೇಕು, ಲಾಸ್ಟಿಗೆ ಮಾಕಾರದಲ್ಲಿ ಅಂತ್ಯ ಮಾಡಬೇಕು. ಅಂದರೆ ಇದು 3 ಬಾರಿ ಹೇಳೋಣ. ಆಮೇಲೆ ನಮ್ಮ ಸಹಸ್ರ ಚಕ್ರದ ಮಂತ್ರ ಓಂ. ಓಮನ್ನ 3 ಬಾರಿ ಹೇಳೋಣ. ಎಸ್, ಸ್ಟಾರ್ಟ್. ರೆಡಿಯಾಗಿ ಇನ್ಹೇಲ್, ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರು ಬಿಡುತ್ತಾ ಆಕಾರ ಉಕಾರ ಮಕಾರವನ್ನು ಹೇಳೋಣ. ಓಕೆನಾ? ಎಸ್, ಇನ್ಹೇಲ್. ಎಸ್, ಇನ್ಹೇಲ್. ಉಸಿರನ್ನು ತಗೊಳ್ಳಿ ಮತ್ತೊಮ್ಮೆ. ಎಸ್, ಇನ್ಹೇಲ್. ಇನ್ನೊಮ್ಮೆ ಉಸಿರನ್ನು ತಗೊಳ್ಳಿ. ರಿಲ್ಯಾಕ್ಸ್. ಈಗ ದೀರ್ಘವಾದ ಉಸಿರನ್ನು ತಗೋತಾ ಉಸಿರು ಬಿಡುವಾಗ ಓಂಕಾರವನ್ನು ಹೇಳೋಣ. ಉಸಿರು ಬಿಡುವಾಗ ಓಂಕಾರವನ್ನು ಹೇಳೋಣ. ಇನ್ಹೇಲ್. ಉಸಿರು ಬಿಡುತ್ತಾ ಓ. ಎಸ್, ಇನ್ನೊಮ್ಮೆ ಇನ್ಹೇಲ್. ಇನ್ನೊಂದು ಬಾರಿ ಹೇಳೋಣ. ಇನ್ಹೇಲ್. ಉಸಿರನ್ನು ಒಳಗೆ ತಗೊಳ್ಳಿ.
ಎಸ್. ಓಕೆ. ಈಗ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಮನಸ್ಸಲ್ಲಿ ಸಂತೋಷ, ನೆಮ್ಮದಿ ಇರಲಿ. ಮುಖದಲ್ಲಿ ಹಸನ್ಮುಖಿಯಾಗಿರಿ. ಒಂದು ಮಂದಹಾಸವಿರಲಿ. ಈಗ ನಿಧಾನವಾಗಿ ನಿಮ್ಮನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ. ಒಂದು ಸಮುದ್ರದ ಕಿನಾರೆಯಲ್ಲಿ ನಾನು ಕೂತಿದ್ದೇನೆ. ಆ ಸಮುದ್ರದ ಅಲೆಗಳು ನಿಧಾನವಾಗಿ ಬಂದು ನನ್ನ ಕಾಲನ್ನು ಸ್ಪರ್ಶ ಮಾಡ್ತಾ ಇದ್ದಾವೆ. ಆ ತಣ್ಣನೆಯ ಅನುಭವವನ್ನೊಮ್ಮೆ ಫೀಲ್ ಮಾಡಿ. ಈಗಷ್ಟೇ ಸೂರ್ಯ ಉದಯ ಆಗ್ತಾ ಇದ್ದಾನೆ. ಸೂರ್ಯನ ಬಂಗಾರದ ಬಣ್ಣದ ಕಿರಣಗಳು ಭೂಮಿಯ ಮೇಲೆ ಬೀಳ್ತಾ ಇದೆ. ಆ ನವಿರಾದ ಸಣ್ಣ ಸಣ್ಣ ಮರಳಿನ ಮೇಲ್ಗಡೆ ಕೂತಿದ್ದೀರಿ ಅಥವಾ ಮಲಗಿದ್ದೀರಿ. ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ ಹಾಗೆ ಮಾಡಿ. ಈಗ ನಾನು ಹೇಳುವಂಥ ಪ್ರತಿಯೊಂದು ವಾಕ್ಯವನ್ನು ನೀವು ಅನುಭವಿಸಬೇಕು, ಫೀಲ್ ಮಾಡಬೇಕು, ಕಲ್ಪನೆಯನ್ನು ಮಾಡಿಕೊಳ್ಬೇಕು. ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಏನೋ ಒಂದು ಥರ ಉಲ್ಲಾಸ. ಆ ಸಮುದ್ರದ ನೀರು ನಿಮ್ಮನ್ನು ಹೀಲ್ ಮಾಡ್ತಾ ಇದೆ. ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಎಲ್ಲವನ್ನು ಸಮುದ್ರದ ನೀರು ತೆಗಿತಾ ಇದೆ ಅಂತ ಫೀಲ್ ಮಾಡಿ. ಅದೇ ರೀತಿ ಈಗ ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ನನ್ನ ಕಡೆ ಹಣ ಹರಿದು ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ, ಅರ್ಹಳಾಗಿದ್ದೇನೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರವಾದ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತಿದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತಿದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು
ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗಿದೆ. ನಾನು ಕಂಡಂತ ಎಲ್ಲ ಕನಸುಗಳು ಈಗ ನಿಜ ಆಗಿದೆ. ಅವಕಾಶಗಳನ್ನು ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್, ಪ್ರಾಸ್ಪರಿಟಿ, ಪೀಸ್ಫುಲ್ ಅನ್ನ ಕಳಿಸುತ್ತಿದ್ದಾರೆ. ನನ್ನ ಜೀವನದಲ್ಲಿ ದೇವರು ಮತ್ತೆ ವಿಶ್ವಶಕ್ತಿ ಅಬ್ಯಾಂಡೆನ್ಸ್ ಅನ್ನ ಕಳಿಸ್ತಾ ಇದ್ದಾರೆ, ಪ್ರಾಸ್ಪರಿಟಿಯನ್ನ ಕಳಿಸ್ತಾ ಇದ್ದಾರೆ, ಸಂತೋಷವನ್ನ ಕಳಿಸ್ತಾ ಇದ್ದಾರೆ, ನೆಮ್ಮದಿಯನ್ನ ಕಳಿಸ್ತಿದ್ದಾರೆ. ಹಾಗಾಗಿ ನಾನು ತುಂಬ ಆರಾಮಾಗಿ ನೆಮ್ಮದಿಯಾಗಿದ್ದೇನೆ. ನನ್ನ ಆರೋಗ್ಯ 10 ಪಟ್ಟು ಸುಧಾರಿಸಿದೆ. ನನ್ನ ದೇಹದಲ್ಲಿ ಯಾವುದೇ ಥರದ ಕಾಯಿಲೆಗಳಿಲ್ಲದೆ ನಾನು ಸಂಪೂರ್ಣವಾಗಿ ಗುಣವಾಗಿದ್ದೇನೆ ಮತ್ತು ಚೈತನ್ಯದಿಂದ ಇದ್ದೇನೆ. ಹೊಸ ಹೊಸ ಜೀವಕೋಶಗಳು ನನ್ನ ದೇಹದಲ್ಲಿ ಉತ್ಪತ್ತಿಯಾಗುತ್ತಿದೆ. ಹೊಸ ಹೊಸ ಚೈತನ್ಯ ನನ್ನ ಜೀವನದಲ್ಲಿ ಬರುತ್ತಿದೆ. ಐ ಆಮ್ ಟೋಟಲಿ ಹೆಲ್ದಿ. ನಾನು ಮಾನಸಿಕವಾಗಿ, ದೈಹಿಕವಾಗಿ ಮತ್ತೆ ಆತ್ಮಿಕವಾಗಿ 3 ರೀತಿಯಲ್ಲೂ ನಾನು ತುಂಬ ಹೆಲ್ದಿಯಾಗಿದ್ದೇನೆ, ಖುಷಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಆರೋಗ್ಯವನ್ನು ಇಷ್ಟು ಚೆನ್ನಾಗಿ ವೃದ್ಧಿ ಮಾಡಿದ್ದಕ್ಕೆ ಹಾಗೂ ನನ್ನ ದೇಹದಲ್ಲಿ ಒಂದು ಹೊಸ ಚೈತನ್ಯವನ್ನು ತುಂಬಿದ್ದಕ್ಕೆ ದೇವರಿಗೆ ಮತ್ತು ವಿಶ್ವಶಕ್ತಿಗೆ ಧನ್ಯವಾದಗಳು. ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಆದಾಯ, ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ನಾನು ಶ್ರೀಮಂತಳಾಗ್ತಾ ಇದ್ದೇನೆ. ಹಣ ಹರಿದು ಬರುತ್ತಿದೆ. ಬಂದಂಥ ಹಣ ನಿಲ್ತಾ ಇದೆ, ನಿಂತಂಥ ಹಣ ಮತ್ತೆ ಬೆಳೀತಾ ಇದೆ. ಸೊ ಹಾಗಾಗಿ ನಾನು ದಿನೇ ದಿನೇ ಫೈನಾನ್ಷಿಯಲಿ ಫ್ರೀ ಆಗ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಿಮ್ಮ ಮನಸ್ಸಿಗೆ ಬಂದಾಗಿ ಕೂಗಿ ಹೇಳಿ, ಥ್ಯಾಂಕ್ ಯು ಹೇಳಿ, ಆ ಸಂತೋಷದ ಕ್ಷಣವನ್ನು ಫೀಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಐ ಆಮ್ ಟೋಟಲಿ ಫೈನಾನ್ಷಿಯಲಿ ಫ್ರೀ. ಹಣಕಾಸಿನ ವಿಷಯದಲ್ಲಿ ನಾನು ಫ್ರೀ ಆಗಿದ್ದೇನೆ. ಹಾಗಾಗಿ ನಿನಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಅದೇ ರೀತಿ ಸಂಬಂಧಗಳಲ್ಲಿ ನನ್ನ ಮನೆಯ ಎಲ್ಲ ಸದಸ್ಯರು ನನ್ನನ್ನು ತುಂಬ ಪ್ರೀತಿಯಿಂದ, ಗೌರವದಿಂದ ನೋಡ್ತಾರೆ, ವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ಎಲ್ಲರೂ ನನಗೆ ಗೌರವವನ್ನು ಕೊಡ್ತಾರೆ, ಪ್ರೀತಿಯನ್ನು ಕೊಡ್ತಾರೆ. ಅದೇ ರೀತಿ ನಾನು ಕೂಡ ಎಲ್ಲರ ಜೊತೆಯಲ್ಲಿ ಸಹಬಾಳ್ವೆಯಿಂದ ಜೀವನವನ್ನು ನಡೆಸ್ತಾ ಇದ್ದೇನೆ. ಯಾವುದೇ ರೀತಿಯ ಅನುಮಾನಗಳನ್ನು ಪಡೆದೆ ಮನುಷ್ಯನನ್ನು ಪ್ರೀತಿಯಿಂದ ಸಂಬಂಧವನ್ನು ತಿದ್ದುವಂಥ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ನನ್ನ ಎಲ್ಲ ಸಂಬಂಧಿಕರು, ನನ್ನ ಮನೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ನೋಡ್ಕೊಳ್ತಾ ಇದ್ದೀನಿ. ಸಂಬಂಧಗಳಲ್ಲಿ ಯಾವುದೇ ರೀತಿಯ ಬಿರುಕು, ಭಿನ್ನಾಣ, ಅನುಮಾನವಿಲ್ಲದೆ ತುಂಬ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಿಮ್ಮ ಮನೆಯ ಸದಸ್ಯರನ್ನೆಲ್ಲರನ್ನ ನೆನಪು ಮಾಡ್ಕೊಳ್ಳಿ. ಎಲ್ಲರ ಜೊತೆ ಪ್ರೀತಿಯಿಂದ ಇರುವ ಹಾಗೆ ನಿಮ್ಮ ಸಂಸಾರವನ್ನು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇಂಥ ಒಂದು ಅದ್ಭುತವಾದ ಜೀವನವನ್ನು, ಇಂಥ ಒಂದು ಒಳ್ಳೆಯ ಜೀವನವನ್ನು ನನಗೆ ಕೊಟ್ಟಿದ್ದಕ್ಕೆ ನಾನು ನಿನಗೆ ಚಿರಋಣಿಯಾಗಿರುತ್ತೇನೆ. ಅನಂತ ಅನಂತ ಕೃತಜ್ಞತೆಗಳು. ಬಿ ಗ್ರ್ಯಾಟಿಟ್ಯೂಡ್. 1 ನಿಮಿಷ ಗ್ರ್ಯಾಟಿಟ್ಯೂಡಲ್ಲಿರಿ. ಎಲ್ಲ ನಿಮ್ಮ ಜೀವನದಲ್ಲಿ ಆಗ್ತಾ ಇರತಕ್ಕಂಥ ಹೊಸ ಹೊಸ ಬದಲಾವಣೆಗಳನ್ನು ವೆಲ್ಕಮ್ ಮಾಡಿ, ರೆಸ್ಪೆಕ್ಟ್ ಮಾಡ್ಕೊಳ್ಳಿ. ಖುಷಿಯಾಗಿ ಆ ಒಂದು ಸಂತೋಷದ ಸಮಯವನ್ನು ಫೀಲ್ ಮಾಡಿ. ಹಣಕಾಸಿನ ಕೊರತೆ ಇಲ್ಲ, ಆರೋಗ್ಯದ ಕೊರತೆ ಇಲ್ಲ, ಸಂಬಂಧಗಳ ಕೊರತೆ ಇಲ್ಲದೆ ಸಮೃದ್ಧ ಜೀವನವನ್ನು ನೀವು ಮಾಡ್ತಾ ಇದ್ದೀರಿ ಅನ್ನೋ ಒಂದು ಕಲ್ಪನೆಯಲ್ಲಿ ನಿಮ್ಮ 1 ನಿಮಿಷವನ್ನು ಸ್ಪೆಂಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇಷ್ಟು ಅದ್ಭುತವಾದ ಜೀವನವನ್ನು ಕೊಟ್ಟಿದ್ದಕ್ಕೆ ನಿನಗೆ ಅನಂತ ಅನಂತ ಧನ್ಯವಾದಗಳು. ಹಣಕಾಸು ಪ್ರತಿದಿನ ಬಂದು ನನ್ನ ಅಕೌಂಟನ್ನು ಸೇರ್ತಾ ಇದೆ, ನನ್ನ ಕೈಗೆ ಬರ್ತಾ ಇದೆ. ಹಾಗಾಗಿ ನಾನು ತುಂಬ ಜಾಣ್ಮೆಯಿಂದ ಅದನ್ನು ಉಪಯೋಗಿಸ್ತಾ ಇದ್ದೇನೆ. ಎಲ್ಲಿ ಬೇಕೋ ಅಲ್ಲಿ ಅವಶ್ಯಕತೆ ಇರುವಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೇನೆ. ಅದು ಮತ್ತೆ 10 ಪಟ್ಟು ಬೆಳೆಯುವ ಹಾಗೆ ನಾನು ಬುದ್ಧಿವಂತಿಕೆಯಿಂದ ಹಣವನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಸಿಕ್ಕವರಿಗೆ ಕೊಟ್ಟು, ಹಣ ನಾನು ನಿನಗೆ ಬೇಜಾರು ಮಾಡ್ತಾ ಇಲ್ಲ, ಸೊ ನಾನು ನಿನ್ನನ್ನು ಪ್ರೀತಿಸ್ತೀನಿ, ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಾ. ಮನಿ, ಐ ಲವ್ ಯು ಆ್ಯಂಡ್ ಮನಿ ಲವ್ಸ್ ಮೀ. ಐ ಲವ್ ಮನಿ, ಮನಿ ಲವ್ಸ್ ಮೀ. ಎಸ್,
ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ? ಇದೇ ಮನಸ್ಥಿತಿಯಲ್ಲಿ ಖುಷಿಯಾಗಿ ಸಹಜ ಸ್ಥಿತಿಗೆ ಬನ್ನಿ. ವಾಪಸ್ ಸಮುದ್ರದ ಕಿನಾರೆಯಿಂದ ಮನೆಗೆ ಬನ್ನಿ. ಆರಾಮಾಗಿ ಸಮುದ್ರದ ಕಿನಾರೆಯಿಂದ ಮನೆಗೆ ಬನ್ನಿ, ಸಹಜ ಸ್ಥಿತಿಗೆ ಬನ್ನಿ. ಕಣ್ಣುಗಳನ್ನು ತೆರೆಯಬೇಡಿ, ಹಾಗೆ ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಳ್ಳಿ. ಈಗ ನಿಧಾನವಾಗಿ ಕೈಗಳನ್ನ ರಬ್ ಮಾಡ್ತಾ ಮಾಡ್ತಾ ರಬ್ 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 ಇಡೀ ನಿಮ್ಮ ಬಿಸಿಯಾದ ಕೈಗಳಿಂದ ಒಮ್ಮೆ ಕಣ್ಣುಗಳನ್ನು ಸ್ಪರ್ಶ ಮಾಡಿ, ಕೆನ್ನೆ ಗಲ್ಲವನ್ನೊಮ್ಮೆ ಸ್ಪರ್ಶ ಮಾಡಿ, ಹಾಗೆ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡುತ್ತಾ ಹೇಳಿ, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಪವರ್ಫುಲ್, ಐ ಆಮ್ ಗ್ರೇಟ್ಫುಲ್. ನಾನು ಎಷ್ಟು ಚೆನ್ನಾಗಿದ್ದೇನೆ, ಎಷ್ಟು ಬುದ್ಧಿವಂತರಾಗಿದ್ದೇನೆ, ಎಷ್ಟು ಆರೋಗ್ಯದಿಂದಿದ್ದೇನೆ ಅಂತ ಸ್ಪರ್ಶವನ್ನು ಮಾಡ್ತಾ ನಿಮ್ಮ ದೇಹವನ್ನು ನೀವು ಪ್ರೀತಿಸಬೇಕು, ನಿಮ್ಮನ್ನು ನೀವು ಪ್ರೀತಿಸಬೇಕು. ನಿಮ್ಮ ಬಗ್ಗೆ ಯಾವುದೇ ರೀತಿಯ ಕೀಳಿರಿಮೆ ಬರುವ ಹಾಗಿಲ್ಲ. ಯು ಆರ್ ಟೋಟಲಿ ಸೂಪರ್ ಫೈನ್. ಸೊ ನಿಮ್ಮ ಬಗ್ಗೆ ನಿಮ್ಗೆ ಯಾವಾಗ ಅಭಿಮಾನ, ಗೌರವ, ಪ್ರೀತಿ, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಬರೋದಿಲ್ವೋ ಅಲ್ಲಿವರೆಗೂ ಕೆಲಸಗಳು ಯಾವುದು ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟು ಟ್ರೂತ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ತುಂಬ ನಂಬಿ, ನನ್ನಿಂದ ಆಗುತ್ತೆ, ಐ ಆಮ್ ಸೋ ಸ್ಟ್ರಾಂಗ್, ನಾನು ತುಂಬ ಸ್ಪೆಷಲ್ ಪರ್ಸನ್. ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಮನಸ್ಸಿಗೆ ಆ ಟೈಟಲನ್ನು ನೀವು ಕೊಟ್ಕೋಬಹುದು. ಅಷ್ಟೊಂದು ಅಲ್ಟಿಮೇಟ್ ಆಗಿದ್ದೀನಿ ನಾನು ಅಂತ, ಅಷ್ಟು ಚೆನ್ನಾಗಿದ್ದೀನಿ ನಾನು ಅಂತ ನಿಮ್ಮನ್ನು ನೀವು ತುಂಬ ಸುಂದರವಾಗಿ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಏನಾದರೂ ಮಾಡುವಂಥ ಶಕ್ತಿ ನನ್ನಲ್ಲಿದೆ, ನಾನು ಭಯಪಡೋದಿಲ್ಲ, ಪ್ರತಿಯೊಂದನ್ನು ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಿಮಗೆ ಬರಲಿ. ಸೊ ಈಗ ನಿಧಾನವಾಗಿ ಕೈಗಳನ್ನು ಓಪನ್ ಮಾಡ್ತಾ ದೇವರ ದರ್ಶನವನ್ನು ಮಾಡೋಣ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನಿಮ್ಮ ಕರಗಳಲ್ಲಿ ದೇವರ ದರ್ಶನವನ್ನ ಮಾಡಿ ಈಗ ನಿಧಾನವಾಗಿ ಸಮಯವನ್ನು ತಗೊಂಡು ಆರಾಮವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ, ದೇವರ ದರ್ಶನವನ್ನ ಮಾಡಿ. ಅದೇ ರೀತಿ ನೀರಿನ ಲೋಟವನ್ನ ಕೈಗೆ ತಗೊಳ್ಳಿ. ನೀರಿಗೆ ಬೇಕಾದ್ದೆಲ್ಲ ಹೇಳಿ, ನಿಮಗೇನು ಮನಸ್ಸಿಗೆ ಬೇಕನ್ಸುತ್ತೆ ಅದೆಲ್ಲವನ್ನ ಹೇಳಿ. ನಾನು ಶ್ರೀಮಂತಳಾಗಿದ್ದೇನೆ ಎಲ್ಲ ಹೇಳಿ. ನೀರಿಗೆ ಸ್ಮರಣ ಶಕ್ತಿ ಇದೆ, ನೀವು ಕೇಳಿದ್ದನ್ನು ಕೊಡುವಂಥ ಅದ್ಭುತ ಶಕ್ತಿ ನೀರಿಗಿದೆ. ಹಾಗಾಗಿ ವಾಟರ್ ಅಫರ್ಮೇಷನ್ ಅನ್ನು ಮಾಡೋಣ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ನಿಮ್ಗೇನು ಬೇಕೋ ಅದು ಹೇಳಿ. ಏನು ಹೇಳಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಗಾಯತ್ರಿ ಮಂತ್ರವನ್ನಾದರೂ ಹೇಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನೀರನ್ನು ಎನರ್ಜೈಸ್ ಮಾಡಿ. ನೀರಿಗೆ ನಿಮ್ಮಲ್ಲಿರುವಂಥ ಅತ್ಯಂತವಾದ ಪ್ರಭಾವಶಾಲಿ ಶಕ್ತಿಯನ್ನು ಕೊಡಿ. ಹೇಳಿ ಈಗ, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಪಂಚಭೂತಗಳಲ್ಲಿ ಒಂದಾದ ಜಲವೇ ನೀನು ನನ್ನನ್ನು ಇಷ್ಟು ದಿವಸ ಪ್ರಾಣಶಕ್ತಿ ಹೆಚ್ಚಿಸಿದ್ದೀಯಾ, ನನ್ನನ್ನು ಕಾಪಾಡಿದ್ದೀಯಾ, ನನ್ನನ್ನು ಆರೋಗ್ಯವಂತಳಾಗಿರಲು ಸಹಾಯ ಮಾಡಿದ್ದೀಯಾ. ಹಾಗೆ ನಾನು ಮಾಡುವ ಎಲ್ಲ ಸಾಧನೆಗಳಲ್ಲೂ ನೀನು ನನ್ನ ಜೊತೆಯಾಗಿರ್ತೀಯ, ನನ್ನ ಸಹಕಾರವನ್ನು ಮಾಡ್ತೀಯ ಅಂತ ನಂಬಿದ್ದೀನಿ ಅಂತೇಳಿ ನೀರಿಗೆ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ ಥ್ಯಾಂಕ್ ಯು ಹೇಳಿ. ಅದೇ ರೀತಿ ಲವ್ ಯು ಹೇಳಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರು ಕೂಡ ನಿಮ್ಮನ್ನು ಹೊಟ್ಟೆ ಒಳಗಡೆ ಹೋದ ತಕ್ಷಣ ಅದರ ಕಾರ್ಯವನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ನೀವು ನೀರನ್ನು ಇಷ್ಟಪಟ್ಟರೆ ನೀರು ನಿಮ್ಮನ್ನು ಇಷ್ಟಪಡುತ್ತೆ. ಅದೇ ರೀತಿ ನಿಮ್ಮ ಆರೋಗ್ಯವನ್ನು ಸರಿ ಮಾಡುತ್ತೆ. ಈಗ ಖುಷಿಯಾಗಿ ನೀರನ್ನು ಕುಡಿಯಿರಿ. ಸೂಪರ್.
ಹೇಗನ್ನಿಸ್ತು? ಈಗ ಮಾಡೋಣ ಮಯೂರ್ಮ ಅಂದ್ರೆ ಏನೂ ಇಲ್ಲ, ನಿಮ್ಮ ಕೈಗಳನ್ನ ಹೀಗೆ ಹೃದಯಾಕಾರವಾಗಿ ಮಾಡಿ ವಿಶ್ವಶಕ್ತಿಗೆ ನಿಮ್ಮ ಪ್ರೀತಿಯ ನಮನ ಮತ್ತೆ ಶುಭಾಶಯಗಳನ್ನು ಹೇಳಿ ಅಂತ್ಯವಿಲ್ಲದ ಅಂದ್ರೆ ಈ ತರ 8 ಮಲಗಿರ್ತಕ್ಕಂಥ 8ನ ಚಿಹ್ನೆಯನ್ನ ಮಾಡೋದ್ರಿಂದ ಇನ್ಫಿನಿಟಿ ಅಂತ ಇದಕ್ಕೆ ಅಂತ್ಯವಿಲ್ಲದ ಪ್ರೀತಿ ವಿಶ್ವಾಸವನ್ನ ನಾನು ಯೂನಿವರ್ಸ್ಗೆ ಕೊಡ್ತಾ ಇದ್ದೀನಿ. ಸೊ ಯೂನಿವರ್ಸ್ ಕಡೆಯಿಂದ ನನಗೆ ಅಷ್ಟಕ್ಕಿಂತ 10 ಪಟ್ಟು ಸಿಗುತ್ತೆ ಅಂತ ಅರ್ಥ. ಓಕೆನಾ? ಎಲ್ಲರೂ ಚೆನ್ನಾಗಿರಿ ಅಂತ ವಿಶ್ ಮಾಡೋದು. ಮಯೂರ್ಮ ಅಂದ ತಕ್ಷಣ ಹಿಂಗ್ ಮಾಡ್ಬೇಕು. ಮಯೂರ್ಮವನ್ನ ಮಾಡೋಣ. ಮಯೂರ್ಮ ನೀವು ಬೆಳಿಗ್ಗೆ ಮಾತ್ರ ಅಲ್ಲ, ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಬ್ಲೆಸ್ ಮಾಡ್ಬೋದು. ನೀವು ಮನ್ಸಿಗೆ ಬೇಜಾರಾದಾಗೆಲ್ಲ ಮಯೂರ್ಮ ಮಾಡಿ, ಖುಷಿ ಆದ್ರೆ ಮಯೂರ್ಮ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಹಾ, ನಾಳೆ ಇವತ್ತೊಂದು ಯಾರು ಮಾತಾಡ್ತಾ ಇದ್ದೀರಾ? ಏನು ಇವತ್ತೊಂದು ಮಿಸ್ ಆಯ್ತು, ಹಿರಿಯರ ಆಶೀರ್ವಾದ ತಗೊಳೋದ್ ಮಿಸ್ ಆಯ್ತು. ಓ, ಮಿಸ್ ನಾವ್ ಆಗೋಯ್ತು. ತಗೊಂಡ್ವಿ. ತಗೊಂಡ್ರಾ? ಎಸ್. ಒಂದ್ಸಲ ಹೇಳ್ಕೊಡ್ವಿ. ಓಕೆ, ನಾಳೆ ತಗೊಳ್ಳೋಣ. ಹಾ. ಪ್ರತಿ ದಿವಸ ಹಿರಿಯರ ಆಶೀರ್ವಾದ ತಗೋಬೇಕು. ಎಸ್, ಅದೊಂದು ಮಿಸ್ ಆಯ್ತು. ಓಕೆ, ಫ್ಲೋನಲ್ಲಿ ಬಂದ್ಬಿಡ್ತು ಬೇಗ. ಪ್ರತಿದಿನ ಮನೆಯರ ಹಿರಿಯರ ಆಶೀರ್ವಾದ ತಗೊಂಡೋದ್ರೆ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಯಾರು ಮಾಡಲ್ಲ ಅದು. ನಮ್ಮಲ್ಲಿ ಆ ಪದ್ಧತಿ ಇದೆ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ಯಾರು ದೊಡ್ಡವ್ರು ಇರ್ತಾರೆ ಅವ್ರಿಗೆ ನಮಸ್ಕಾರ ಮಾಡಿ ಬರ್ತೀವಿ. ಈಗಲೂ ನಾವು ಅದನ್ನ ಮಾಡ್ತೀವಿ ಮನೆಯಲ್ಲಿ. ನಾವು ಪ್ರತಿ ದಿವಸ ಹೊರಗಡೆ ಹೋಗ್ಬೇಕಾದ್ರೆ ಯಾರು ಇರ್ತಾರೆ, ಅತ್ತೆ, ಅಪ್ಪ, ಅಮ್ಮ, ಅವ್ರಿಗೆ ನಮಸ್ಕಾರ ಮಾಡೇ ಬರೋದು. ಈವನ್ ನನ್ನ ಮಗಳು ಕೂಡ ಪ್ರತಿ ದಿವಸ ನನಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೊರಗಡೆ ಹೋಗ್ತಾಳೆ. ನಮ್ಮಲ್ಲಿ ಅಭ್ಯಾಸ ಇದೆ. ಕೆಲವ್ರಿಗೆ ಅದಿರಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಮನಸ್ಸಲ್ಲೇನೆ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಅವರ ಆಶೀರ್ವಾದವನ್ನ ತಗೋಬೇಕು. ಅವರು ಕೂಡ ಖುಷಿಯಾಗಿ ಆಶೀರ್ವಾದ ಮಾಡ್ತಾರೆ. ಎಸ್, ಓಕೆ, ಥ್ಯಾಂಕ್ ಯು. ನಾಳೆ ತರಗತಿ ಇರೋದಿಲ್ಲ, ಆರಾಮಾಗಿ ರೆಡಿಯಾಗಿ ಬನ್ನಿ. ಗ್ರೀನ್ ಸ್ಯಾರಿನ ಹಾಕೊಂಡ್ಬನ್ನಿ ಸಾಧ್ಯವಾದಷ್ಟು. ಇಂಥದ್ದೇ ಗ್ರೀನ್ ಅಂತಿಲ್ಲ, ಯಾವ ಗ್ರೀನ್ ಆದ್ರೂ ಓಕೆ. ಬಾಟಲ್ ಗ್ರೀನ್, ಪ್ಯಾರೆಟ್ ಗ್ರೀನ್, ಇನ್ಯಾವ್ಯಾವ್ದೋ ಗ್ರೀನ್ಗಳಿದಾವೆ, ಯಾವ ಗ್ರೀನ್ ಆದ್ರೂ ಓಕೆ. ಒಟ್ಟಿನಲ್ಲಿ ಹಸಿರಾಗಿರ್ಬೇಕು. ಜೆಂಟ್ಸು ವೈಟ್ ಶರ್ಟ್ ಹಾಕೊಂಡ್ಬನ್ನಿ. ಆಮೇಲಿಂದ ಒಂದು ಡೈರಿ, ಒಂದು ಪೆನ್ನನ್ನು ಇಟ್ಕೊಂಬನ್ನಿ. ನಾವು ಬುಕ್ಸ್ ಕೊಡ್ತೇವೆ. ಇನ್ ಕೇಸ್ ಕೆಲವರು ತಂದಿಲ್ಲ ಅಂದಾಗ ಕೊಡೋಣ. ಸಾಧ್ಯವಾದಷ್ಟು ಎಲ್ರಿಗೂ ಕೊಡ್ತೀನಿ ಬುಕ್ಕನ್ನ. ಆದರೂ ಡೈರಿ ಅಂದರೆ ನಾನು ಹೇಳಿದ್ದೆ ಅಲ್ವ, ಒಂದು ಡೈರಿ ಇಡಿ ಅಂತ. ಈ ಬುಕ್ ಆದ್ರೆ ಏನು ಮಾಡ್ತೀರಿ ಗೊತ್ತಾ, ಮನೆಗೆ ತಗೊಂಡೋಗ್ತೀರಿ, ಚಿಕ್ಕ ಬುಕ್ ಇರುತ್ತೆ, ಎಲ್ಲೋ ಬಿಸಾಡ್ತೀವಿ, ಮತ್ತೆ ಅದು ಹುಡುಕಿದ್ರೂ ಸಿಗಲ್ಲ. ನೀವು ಪ್ರತಿ ದಿವಸ ಯೂಸ್ ಮಾಡುವಂಥ ಡೈರಿನಲ್ಲಿ ಬರ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಡೈರಿ ಯಾವಾಗಲೂ ನಮ್ಮ ಹತ್ರನೇ ಇರುತ್ತಲ್ವ. ಸೊ ಹಾಗಾಗಿ ನೋಡಿ, ನನ್ನೊಂದು ಡೈರಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರೋ ಡೈರಿ ನೀಡಬೇಕು, ಆಯಿತಾ? ಆ ಡೈರಿ ನೋಡಿದ್ರೆ ನಿಮಗೆ ಖುಷಿ ಆಗಬೇಕು. ನೋಡಿ, ಇದು ನನ್ನ ಡೈರಿ. ಈ ಥರ ಒಂದು ಒಳ್ಳೆ ಡೈರಿನ ಇಡಿ. ಇದು ಮುಟ್ಟಿದ್ರೇನೆ ಒಂಥರ ಸ್ಪಂಜಿ ಇದೆ. ತುಂಬ ಒಂಥರ ಏನೋ ಫೀಲ್ ಆಗುತ್ತೆ, ಖುಷಿ ಆಗುತ್ತೆ. ಡೈರಿ ಓಪನ್ ಮಾಡಿ ಪ್ರತಿ ದಿವಸ ರಾತ್ರಿ ಬೆಳಿಗ್ಗೆ ಬರೆಯೋಕ್ಕೆ ಖುಷಿ ಆಗುತ್ತೆ. ಆ ಥರ ಒಂದು ಕಾಸ್ಟ್ಲಿ ಡೈರಿ, ಅಂದರೆ ಕಾಸ್ಟ್ಲಿ ಅಂದರೆ ನಾವು 1000 ರೂಪಾಯಿ ಎಲ್ಲ ಆ ಥರ ಅಲ್ಲ, ಇದ್ದಿದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಅದನ್ನ ಮುಟ್ಟಿದ್ರೆ ನಿಮ್ಗೊಂದು ಸ್ಪರ್ಶ ಆಗ್ಬೇಕು, ಅದ್ರ ಜೊತೆ ನಿಮ್ಮ ಫೀಲಿಂಗ್ ಶೇರ್ ಆಗಬೇಕು. ಆ ಥರ ಡೈರಿಯನ್ನು ಇಟ್ಕೊಳ್ಳಿ, ಓಕೆನಾ? ನನ್ನ ಹತ್ರ ನಾನು ಪ್ರತಿ ವರ್ಷ ಡೈರಿ ಇಡ್ತೀನಿ. ಪ್ರತಿ ದಿವಸ ಏನು ಬರಿತೀನೋ ಇಲ್ವೋ, ಲೈಫ್ದು ಫೀಲಿಂಗ್ಸ್ ಬರೀಲಿಲ್ಲ ಅಂದರೂ ಥ್ಯಾಂಕ್ ಯು, ಗ್ರ್ಯಾಟಿಟ್ಯೂಡ್ ಅಂತೂ ಬರದೇ ಬರಿತೀನಿ. ಏನೋ ಒಂದು ಅವತ್ತಾಗಿರೋವಂಥ ಒಂದು ಒಳ್ಳೆ ಸನ್ನಿವೇಶಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಅದನ್ನಂತೂ ಬರದೇ ಬರಿತೀನಿ. ಸೊ ಹಾಗಾಗಿ ನೀವು ಕೂಡ ಒಂದು ಡೈರಿ ಪೆನ್ನನ್ನು ತೊಗೊಂಬನ್ನಿ. ಇಲ್ಲ ನನ್ನ ಹತ್ರ ಅನ್ನೋರು ಪರವಾಗಿಲ್ಲ, ತುಂಬ ಏನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ, ನಾನು ಬುಕ್ ಕೊಡ್ತೀನಿ ನಾನಲ್ಲಿ. ಆದರೂ ಡೈರಿ ಇದ್ದರೆ ಒಳ್ಳೆಯದು, ಎಲ್ಲ ಒಂದರಲ್ಲೇ ಸಿಗುತ್ತಲ್ಲ ನಿಮಗೆ. ಹಾಗಾಗಿ ಏನಾದ್ರು ಇಂಪಾರ್ಟೆಂಟ್ ವಿಷಯ ಇದ್ದರೆ ಬರ್ಕೊಳ್ಳೋಕ್ಕೆ. ಆವಾಗ ನಾನು ಹೇಳೋವಾಗ ಅಲ್ಲಿ ಪೆನ್ ಇದೆಯಾ, ಬುಕ್ ಇದೆಯಾ ಅಂತ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತಷ್ಟೇ, ಓಕೆ? ಲೊಕೇಶನ್ ನಾನು ಇವತ್ತು ಇನ್ನೊಂದ್ಸರಿ ಗ್ರೂಪಿಗೆ ಹಾಕ್ತೀನಿ. ಮೆಜೆಸ್ಟಿಕ್ ನೀವು ಇಳ್ಕೊಂಡು ಇಲ್ಲಿ ಅಂಡರ್ ಪಾಸ್ ಇದೆ ಅಲ್ವಾ, ಅಂಡರ್ ಪಾಸಿಂದ ಹಿಂಗೆ ಕೆಳಗಡೆ ಬಂದು ಮತ್ತೆ ಮೇಲೆ ನೀವು ರೀಚ್ ಆದ್ರಿ ಅಂದರೆ, ಅಂಡರ್ ಪಾಸ್ ದಾಟಿ ಮೇಲ್ ಬಂದ್ರಿ ಅಂದರೆ ಎದುರುಗಡೆಗೇನೆ ಒಂದು ವಿಜಯ ಹೋಟೆಲ್ ಅಂತ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲೇ ಒಂದು ರಾಮಚಂದ್ರ ರೋಡ್ ಅಂತ ಇದೆ.
ನೀವೇನು ಮಾಡಬಾರ್ದು. ಅಂಡರ್ ಪಾಸ್ ಆಗಿ ಹಿಂಗೆ ಮೇಲೆ ಬಂದು ಸ್ಟ್ರೈಟ್ ರೋಡಲ್ಲಿ ಹಂಗೆ ಮುಂದೆ ಬಂದರೆ ಅಲ್ಲಿ ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಎಲ್ಲ ಇದೆ. ಒಂದು ಕೆನರಾ ಬ್ಯಾಂಕ್ ಸಿಗುತ್ತೆ. ಕೆನರಾ ಬ್ಯಾಂಕ್ ಪಕ್ಕದಲ್ಲೇನೆ ರೋಡು ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡ್ರೆ ಅಲ್ಲೊಂದು ಜೈನ ಟೆಂಪಲ್ ಕಾಣಿಸುತ್ತೆ, ಜೈನರದ್ದು ದೇವಸ್ಥಾನ ಇದೆ. ಅದ್ರ ಆಪೋಸಿಟ್ಟು ಹೋಟೆಲ್ಲೇ ಬಸಂತ್ ರೆಸಿಡೆನ್ಸಿ ಅಂತ ಅಲ್ಲಿರೋದು. ಗೊತ್ತಾಗಿಲ್ಲ ಅಂದರೆ ಫೋನ್ ಮಾಡಿ, ನಾನು ನಂಬರನ್ನು ಹಾಕ್ತೀನಿ, ಇನ್ನೊಂದು ನಂಬರ್ ಹಾಕ್ತೀನಿ, ಲೊಕೇಶನ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಬ್ರದ್ದು ನಂಬರ್ ಹಾಕ್ತೀನಿ. ಗೊತ್ತಾಗಿಲ್ಲ ಅಂದರೆ ಅವ್ರಿಗೆ ಫೋನ್ ಮಾಡಿ, ಇಲ್ಲ ಆಟೋದವ್ರಿಗೆ ಹೇಳಿದ್ರು ಬಿಡ್ತಾರೆ. ಆಟೋ ಏನು ಬೇಡ, ತುಂಬ ಹತ್ರನೇ ಇದೆ, ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಆಟೋದಲ್ಲಿ ಬರುವಂಥವ್ರು ಬೇಕಾದರೆ ಆಟೋದಲ್ಲೂ ಕೂಡ ಬರಬಹುದು. ಒಂದು 50 ರುಪೀಸ್ ತಗೋತಾರೆ ಅಷ್ಟೇ. ಓಕೆನಾ? ಇದು ಫಸ್ಟ್ ಟೈಮು ನಾವು ಆಫ್ಲೈನಲ್ಲಿ ಸಿಗ್ತಾ ಇದ್ದೀವಿ ಎಲ್ಲರೂ. ನಾನು ಕೂಡ ತುಂಬ ಜನನ ನೋಡಿಲ್ಲ ಯಾರ್ಯಾರು ಅಂತ. ಮೀಟ್ ಮಾಡೋಣ, ಒಂದು ರೆವಲ್ಯೂಷನನ್ನು ಮಾಡೋಣ ಅಲ್ವಾ? ಒಂದು ನಮ್ಮ ಜೀವನ ಬೇರೆಯವರಿಗೆ ಮಾದರಿ ಆಗೋ ರೀತಿ ಬದುಕೋದು ಹೇಗೆ ಅನ್ನೋದನ್ನು ಒಟ್ಟೊಟ್ಟಿಗೆ ಎಲ್ಲರೂ ಸೇರಿ, ನಾನು ಸೇರಿ ಕಲಿಯೋಣ. ನಿಮಗೆ ಗೊತ್ತಿರ್ತಕ್ಕಂಥ ಒಳ್ಳೆ ಒಳ್ಳೆ ವಿಷಯಗಳನ್ನು ನನಗೆ ಹೇಳ್ಕೊಡಿ, ನನಗೆ ಗೊತ್ತಿರ್ತಕ್ಕಂಥ ವಿಷಯಗಳನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ. ಸಮಾನ ಮನಸ್ಥಿತಿಯಿಂದ ಜೀವನವನ್ನು, ಏರುಪೇರಾಗಿರೋ ಜೀವನವನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀವಿ ನಾವು ಅಷ್ಟೇ. ನಾನೊಂದು ಮಾಧ್ಯಮವಾಗಿ ಇದ್ದೀನಿ ಅಷ್ಟೇ. ಮತ್ತು ವಿಶೇಷವಾಗಿ ಏನು ನಾನು ಮಾಡ್ತಾ ಇಲ್ಲ. ಪ್ರತಿ ದಿವಸ ನಾವು ಮಾಡುವಂಥದ್ದನ್ನೇ ಸ್ವಲ್ಪ ಹಿಂಗಿರೋದನ್ನ ಹಿಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಎಲ್ಲರೂ ನನಗೆ ಆಶೀರ್ವಾದವನ್ನು ಮಾಡಿ ಈ ಕೆಲಸವನ್ನು ನಿರಂತರವಾಗಿ ಮಾಡುವಂಥ ಶಕ್ತಿ ನನಗೆ ಕೊಡಲಿ ದೇವರು ಅಂತ. ಅದೇ ರೀತಿ ನೀವು ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ದೇವರ ಮತ್ತು ಹಿರಿಯರ ಆಶೀರ್ವಾದ ನಿಮ್ಗೆ ಇರಲಿ. ಖುಷಿಯಾಗಿ ಬಾಳಿ, ಸಂತೋಷವಾಗಿ ಬಾಳಿ, ನೆಮ್ಮದಿಯಾಗಿ ಬಾಳಿ. ಥ್ಯಾಂಕ್ ಯು ಸೋ ಮಚ್. ತಥಾಸ್ತು. ತಥಾಸ್ತು ತಥಾಸ್ತು ತಥಾಸ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಎಸ್, ಎಲ್ರಿಗೂ ಒಳ್ಳೇದಾಗಲಿ. ತಥಾಸ್ತು, ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಜೊತೆನಲ್ಲಿ ಯಾರು ಬರೋರಿದ್ರೆ ಕರ್ಕೊಂಬನ್ನಿ, ಪರವಾಗಿಲ್ಲ. ಅಲ್ಲಿ ಬಂದ ಮೇಲೆ ಪೇ ಮಾಡಬಹುದು. ಯಾರು ಇದ್ದಾರೆ, ಈಗ ಲಾಸ್ಟ್ ಮೂಮೆಂಟಲ್ಲಿ ನಾನು ಬರ್ತೀನಿ ಅಂದರೆ ಬೇಡ ಅಂತ ಹೇಳ್ಬೇಡಿ, ಕರ್ಕೊಂಡು ಬನ್ನಿ. ಅಲ್ಲಿ ಬೇಕಾದ್ರೆ ಬಂದು ಪೇ ಮಾಡಬಹುದು, ಅವರು ಏನು ಪ್ರಾಬ್ಲಮ್ ಇಲ್ಲ. ಆದಷ್ಟು ಜನರಿಗೆ ತಲುಪಬೇಕು ಅನ್ನೋ ಉದ್ದೇಶ ಆಗಿರೋದ್ರಿಂದ ಎಲ್ಲ ವೆಲ್ಕಮ್ ಇದೆ, ಎಲ್ಲರೂ ಬರಬಹುದು. ಯಾರು ಲಾಸ್ಟ್ ಮೂಮೆಂಟಲ್ಲಿ ಅಯ್ಯೋ ಹೇಳಿದರೆ ನಾನು ಬರ್ತಾ ಇದ್ನಲ್ಲ ಅಂತ ಏನಾದ್ರು ಇದ್ದಾರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಂದರೆ ದಯವಿಟ್ಟು ಕರ್ಕೊಂಡು ಬನ್ನಿ. ಅಲ್ಲಿ ಬಂದಮೇಲೆ ಪೇ ಮಾಡಿಸಿ, ಪರವಾಗಿಲ್ಲ. ಓಕೆನಾ? ಅಯ್ಯೋ ನಾವು ಪೇ ಮಾಡಿಲ್ವಲ್ಲ, ಬಂದ್ಬಿಟ್ವಲ್ಲ, ಆ ಥರ ಏನಿಲ್ಲ. ಬಂದಮೇಲೆ ಕೂಡ ಪೇ ಮಾಡ್ಬೋದು. ದಯವಿಟ್ಟು ಮಿಸ್ ಮಾಡಬೇಡಿ. ಇದು ಒಂದು ತುಂಬ ಅದ್ಭುತವಾದಂಥ ಇದು. ಅಲ್ಲಿ ನಾನು ನಿಮಗೆಲ್ಲ ಏಂಜಲ್ ಹೀಲಿಂಗನ್ನು ಮಾಡ್ತೀನಿ. ಹಾಗಾಗಿ ಹೀಲಿಂಗಿಗೋಸ್ಕರ ಆದರೂ ಬನ್ನಿ. ಮತ್ತು ಚಕ್ರ ಸಾಧನೆ, ಚಕ್ರದ ಬಗ್ಗೆ ತುಂಬ ಅದ್ಭುತವಾದ, ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಎಷ್ಟೋ ವಿಷಯಗಳು ನಾಳೆ ಗೊತ್ತಾಗುತ್ತೆ. ಮಿಸ್ ಮಾಡ್ಕೋಬೇಡಿ, ಬನ್ನಿ. ನಿಮ್ಮ ಜೊತೇಲಿ ಯಾರು ಬಂದರೆ ಕರ್ಕೊಂಡು ಬನ್ನಿ. ಅದೇ ರೀತಿ ಹೊಸಬ್ರು ಯಾರಾದರೂ ಬರ್ತೀನಿ ಅಂದರೆ, ಇಲ್ಲಿ ಕ್ಲಾಸೇ ಅಟೆಂಡ್ ಮಾಡಿಲ್ಲ, ಸಂಕಲ್ಪ ಸಿದ್ಧಿ ಕ್ಲಾಸ್ ಒಂದು ದಿವಸನೂ ಅಟೆಂಡ್ ಮಾಡಿಲ್ಲ, ಬರ್ಬೋದಾ ಮೇಡಮ್? ಖಂಡಿತವಾಗೂ ಬರ್ಬೋದು. ಇದು ಯಾವುದೇ PhD ಅಲ್ಲ, ಏನಲ್ಲ. ನಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳೋಕ್ಕೆ, ನಮ್ಮ ಬಾಡಿಲಿರುವಂಥ ನೆಗೆಟಿವಿಟಿನ ತೆಗಿಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಸೊ ಹಾಗಾಗಿ ಯಾರು ಮಿಸ್ ಮಾಡಬೇಡಿ, ಬನ್ನಿ. ಪೇ ಮಾಡಿಲ್ಲ ಅಂದರೆ ಬಂದು ಅಲ್ಲಿ ಪೇ ಮಾಡಿ. ಓಕೆನಾ? ಓಕೆ, ಸಾಧ್ಯವಾದಷ್ಟು ಜೋಡಿ ಬನ್ನಿ. ಎನಿ ಡೌಟ್, ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಇಲ್ಲ ಅಂದರೆ ನಾನು ಗ್ರೂಪಲ್ಲಿ ಮತ್ತೊಮ್ಮೆ ಲೊಕೇಶನ್ ಹಾಕ್ತೀನಿ, ಮತ್ತೊಮ್ಮೆ ಇದಾಗ್ತೀನಿ. ಸಾಧ್ಯವಾದಷ್ಟು 9:45, 10 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೀಚ್ ಆಗಿ ಬೇಗ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡ್ಬೋದು, ವಿಷಯ ಜಾಸ್ತಿ ತಿಳ್ಕೊಬಹುದು ಅಲ್ವಾ? ಸೊ ಹಾಗಾಗಿ ಈಗಲೇ ನಾನು ಓಪನ್ ಇರ್ತೀನಿ ಗ್ರೂಪನ್ನ. ಏನಾದ್ರು ಇದ್ರೆ ಕೇಳಿ. ಇದು ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇರೋದು ಇವತ್ತು ನಾಳೆ. ನನ್ನ ಆಸೆ ಏನಪ್ಪ ಅಂದರೆ, ಯಾವುದೇ ಥರದ ಹೋಟೆಲ್ ಬುಕ್ ಮಾಡಬಾರ್ದು, ಒಂದು ದೊಡ್ಡ ಹಾಲನ್ನು ತಗೊಂಡು ಸಾವಿರಾರು ಜನಕ್ಕೆ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಇದೆ. ಅದು ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ. ಅದು ಕೆಲವೇ ತಿಂಗಳು ಅಥವಾ ಒಂದು ವರ್ಷದಲ್ಲಿ ಅದು ನೆರವೇರುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಸಹಕಾರ ಬೇಕು. ಜನ ಇಲ್ಲದೆ ನಾವೊಬ್ಬರೇ ಏನು ಮಾಡೋಕ್ಕಾಗತ್ತಲ್ವಾ? ಸೊ ಪುನರ್ವ ಸರ್ ಬರ್ತಿದ್ದೀರಲ್ವಾ? ಎಸ್ ಮೇಡಮ್. ಎಸ್, ಓಕೆ, ಥ್ಯಾಂಕ್ ಯು. ತಥಾಸ್ತು. ಮತ್ತೆ ಕಾಲ್ ಮಾಡ್ತೀನಿ ಮೇಡಮ್, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು. ಓಕೆ ಓಕೆ ಸರ್. ಹೋಗ್ತಾ ಇತ್ತು ಸ್ವಲ್ಪ, ನಿನ್ನೆ ನಾನು ಮಾಡೋಕ್ಕಾಗಲಿಲ್ಲ, ಓಕೆ, ಹೊರಗಡೆ ಇತ್ತು. ಪರವಾಗಿಲ್ಲ. ನಾಳೆ ಮಿಸ್ ಮಾಡಬೇಡಿ, ಬನ್ನಿ. ಅಲ್ಲಿಗೆ ಡೈರೆಕ್ಟ್ ಆಗಿ ಬರಲೇ ಮೇಡಮ್? ಅಲ್ಲೇ ಬನ್ನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ.
ಈಗ ಹೊಸಬ್ರಿಗೆ ಏನ್ ಅನ್ನಿಸ್ತು, ನಾನು ಗ್ರೂಪ್ ಓಪನ್ ಇರ್ತೀನಿ, ಚಾಟ್ ಓಪನ್ ಇರ್ತೀನಿ, ನಿಮ್ಗೆ ಇವತ್ತಿನ ಫಸ್ಟ್ ಡೇ ಕ್ಲಾಸು ಹೇಗ್ ಅನ್ನಿಸ್ತು ಅಥವಾ ಏನು ಅರ್ಥ ಆಗಿಲ್ವಾ, ನಿಮ್ಮ ಅನಿಸಿಕೆಯನ್ನ ತಿಳಿಸ್ಬೋದು. ನಿಮ್ಮ ಫ್ರೆಂಡ್ಸ್ ಯಾರು ಇದ್ರೆ ನಿಮ್ಗೆ ಚೆನ್ನಾಗ್ ಅನ್ಸಿದ್ರೆ ಬೈ ಹಾರ್ಟ್ ನಿಮ್ಗೆ ಚೆನ್ನಾಗ್ ಅನ್ನಿಸ್ಬೇಕು, ನನಗಲ್ಲ ನಿಮ್ಗೆ ಅನ್ನಿಸ್ಬೇಕು. ಅನ್ಸಿದ್ರೆ ನೀವು ನಿಮ್ಮ ಬೇರೆ ಹೊಸ ಫ್ರೆಂಡ್ಸನ್ನ ಕೂಡ ಗ್ರೂಪಿಗೆ ಆ್ಯಡ್ ಮಾಡಬಹುದು. ನನಗೆ ನಂಬರನ್ನು ಕಳಿಸಿ ಅಥವಾ ನೀವೇ ಗ್ರೂಪಲ್ಲಿ ಆ್ಯಡ್ ಮಾಡಿದ್ರೆ ನಾನು ಅಪ್ರೂವ್ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು, ಬಾಯ್. ಎಲ್ಲರೂ ಹುಷಾರಾಗಿರಿ, ಟೇಕ್ ಕೇರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಥ್ಯಾಂಕ್ ಯು. ನಾಳೆ ಸಿಗೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. Thank you, madam. ಥ್ಯಾಂಕ್ ಯು.